Heartily welcome to all my students. In this session, we will discuss with the circles which consist of 4 marks. In the description box also, I have also given other links to various chapters. Please do watch and share to your SLC friends. It will definitely help you to score well. In this session, we will discuss with the circles. ಅಂದ್ರೆ ಈ ಚಾಪ್ಟರ್ ಮೇಲೆ ನಿಮ್ಗೆ ಒಂದು ಡೆಫಿನಿಷನ್ ಮೇಲೆ ಕ್ವಶನ್ ಕೇಳ್ತೇನೆ, ಇನ್ನೊಂದು ಆಂಗಲ್ಸ್ ಮೇಲೆ ಕೇಳ್ತೇನೆ, ಇನ್ನೊಂದು ಲೆಂತ್ ಮೇಲೆ ಕೇಳ್ತೇನೆ. 3 to 4 ಮಾರ್ಕ್ಸ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ನ ಆಧಾರದ ಮೇಲೆ ಬರುತ್ತೆ. ಈ ಚಾಪ್ಟರ್ ನಲ್ಲಿ ನಮ್ಗೆ ಈ ಸರ್ಕಲ್ಸ್ ಅಂದ್ರೆ ಏನು ಮತ್ತು ಸರ್ಕಲ್ಸ್ ನಲ್ಲಿ ಕೆಲವೊಂದು ಡೆಫಿನಿಷನ್ಸ್ ಬರ್ತಾ ಹೋಗ್ತವೆ, ಅವುಗಳನ್ನ ತಿಳ್ಕೊಂಡು ಮತ್ತು ಬೇಸಿಕ್ ಕಾನ್ಸೆಪ್ಟ್ ಗಳನ್ನ ಮತ್ತೆ 2-3 ಥಿಯರಮ್ ಗಳಿದಾವೆ. ಆ ಥಿಯರಮ್ ಗಳನ್ನ ತಿಳ್ಕೊಂಡ್ರೆ ಮುಂದೆ ಮಾಡೆಲ್ ಕ್ವಶನ್ ಪೇಪರ್ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ಈಸಿ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಸಿಕ್ಯಾಂಟ್, ಅಂದ್ರೆ ಇದನ್ನ ಕನ್ನಡದಲ್ಲಿ ನಾವು ಛೇದಕ ಅಂತೇಳಿ ಕರಿತೀವಿ. ಎ ಲೈನ್ ವಿಚ್ ಇಂಟರ್ಸೆಕ್ಟ್ ದಿ ಸರ್ಕಲ್ ಇನ್ 2 ಪಾಯಿಂಟ್ಸ್ ಈಸ್ ಕಾಲ್ಡ್ ಎ ಸಿಕ್ಯಾಂಟ್ ಆಫ್ ದಿ ಸರ್ಕಲ್. ಅಂದ್ರೆ ಒಂದು ಸರ್ಕಲ್ ಇದೆ, ಇಲ್ಲಿ ಈ ಸರ್ಕಲ್ ನಲ್ಲಿ ಒಂದು ರೇಖೆ ಆ ವೃತ್ತದ ಮೇಲಿನ ಪರಿಧಿಯ 2 ಪಾಯಿಂಟ್ ಮೇಲೆ ಹಾದು ಹೋಗ್ಬೇಕು ಅಂತ ಲೈನ್ ಗೆ ನಾವು ಸಿಕ್ಯಾಂಟ್ ಅಂತೇಳಿ ಕರಿತೀವಿ. ಇದು ವೃತ್ತ ಆದ್ರೆ ಇಲ್ಲಿ ಇದ್ರ ಮೇಲೆ ಈ ರೀತಿ ಒಂದು ರೇಖೆ ಪಾಸ್ ಆಗ್ತಾ ಇರಬೇಕು, ಅದಕ್ಕೆ ನಾವು ಸಿಕ್ಯಾಂಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಟ್ಯಾಂಜೆಂಟ್. ಟ್ಯಾಂಜೆಂಟ್ ಅಂದ್ರೆ ಕನ್ನಡದಲ್ಲಿ ನಾವು ಸ್ಪರ್ಶಕ ಅಂತೇಳಿ ಕರಿತೀವಿ. ಒಂದು ವೃತ್ತ ಇದ್ರೆ ಅದರ ಪರಿಧಿಯ ಮೇಲಿನ ಯಾವ್ದಾದ್ರು ಒಂದು ಪಾಯಿಂಟಿನ ಮೇಲೆ ಮಾತ್ರ ಒಂದು ರೇಖೆ ಪಾಸ್ ಆಗಿರುತ್ತೆ. ಎ ಲೈನ್ ವಿಚ್ ಇಂಟರ್ಸೆಕ್ಟ್ ದಿ ಸರ್ಕಲ್ ಎಟ್ ಓನ್ಲಿ 1 ಪಾಯಿಂಟ್ ಈಸ್ ಕಾಲ್ಡ್ ದ ಟ್ಯಾಂಜೆಂಟ್ ಆಫ್ ದಿ ಸರ್ಕಲ್. ಇದು ಒಂದು ವೃತ್ತ ಆದ್ರೆ ಇದೊಂದು ಪಾಯಿಂಟ್ ಆದ್ರೆ ಈ ಪಾಯಿಂಟ್ ಮೂಲಕ ಒಂದು ಲೈನ್ ಈ ತರ ಪಾಸ್ ಆಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ದ ಕಾಮನ್ ಪಾಯಿಂಟ್ ಆಫ್ ಟ್ಯಾಂಜೆಂಟ್ ಅಂಡ್ ದ ಸರ್ಕಲ್ ಈಸ್ ಕಾಲ್ಡ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅಂದ್ರೆ ಇಲ್ಲಿ ಟ್ಯಾಂಜೆಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಈ ಪಾಯಿಂಟ್ ಏನಿದೆ ಇಲ್ಲಿ ಪಿ, ಇದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಗಿರುತ್ತೆ. ಅಂದ್ರೆ ಇಲ್ಲಿ ನೋಡಿ, ಇದು ಒಂದು ಸರ್ಕಲ್ ಇದೆ, ಈ ಸರ್ಕಲ್ ಮೇಲೆ ಒಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದ್ವಿ. ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದ್ರೆ ಈ ಸರ್ಕಲ್ ಈ ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ ಅವುಗಳ ಮಧ್ಯೆ ಒಂದು ಕಾಮನ್ ಪಾಯಿಂಟ್ ಉಂಟಾಗಿರುತ್ತೆ, ಅದಕ್ಕೆ ನಾವು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತೀವಿ. ಇನ್ ದಿಸ್ ಪಿಕ್ಚರ್ ಪಿ ಇಸ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ನೆಕ್ಸ್ಟ್ ಬರ್ತಕ್ಕಂಥದ್ದು ನಂಬರ್ ಆಫ್ ಟ್ಯಾಂಜೆಂಟ್ ಅಕಾರ್ಡಿಂಗ್ ಟು ದಿ ಪೊಸಿಷನ್ ಆಫ್ ಎ ಪಾಯಿಂಟ್ ಪಿ ಆರ್ ಬಿಲೋ. ಆ ಪಿ ಅನ್ನೋದು ಎಲ್ಲಿರುತ್ತೆ ಅನ್ನೋ ಪೊಸಿಷನ್ ಮೇಲೆ ಡಿಪೆಂಡ್ ಆಗಿ ಎಷ್ಟು ಟ್ಯಾಂಜೆಂಟ್ ಗಳನ್ನ ನಾವು ಎಳಿಬಹುದು ಅಂತೇಳಿ ತಿಳ್ಕೋಬಹುದು. ಇಲ್ಲಿ ನೋಡಿ, when a point P lies outside the circle, then exactly 2 tangents can be drawn ಅಂತೇಳಿ. ಈ ಪಾಯಿಂಟ್ ಈ ವೃತ್ತದಿಂದ ಹೊರಗಡೆ ಇದ್ರೆ ಅಲ್ಲಿಂದ ನಾವು ಎಕ್ಸಾಕ್ಟ್ ಆಗಿ ಒಂದು ವೃತ್ತಕ್ಕೆ 2 ಟ್ಯಾಂಜೆಂಟ್ ಅನ್ನ ಮಾತ್ರ ಎಳಿಬಹುದು. ಇಲ್ಲಿ T1, ಇಲ್ಲಿ T2. ಈ ತರ ಒಂದು ಸರ್ಕಲ್ ಕೊಟ್ರೆ ಅದಕ್ಕೆ ನಾವು ಎಲ್ಲಾದ್ರೂ ಹೊರಗಡೆ ಒಂದು ಪಾಯಿಂಟ್ ಅನ್ನ ತಗೊಂಡ್ರೆ ರೆಫರೆನ್ಸ್ ಆಗಿ ಅಲ್ಲಿಂದ ಆ ವೃತ್ತಕ್ಕೆ 2 ಟ್ಯಾಂಜೆಂಟ್ ಅನ್ನ ಮಾತ್ರ ಎಳಿಬಹುದು. ಅದೇ ರೀತಿ when point P lies on the circle, then one and only 1 tangents can be drawn. ಅಂದ್ರೆ ಆ P ಅನ್ನೋದು ಆ ಸರ್ಕಲ್ ನ ಪರಿಧಿಯ ಮೇಲಿನ ಪಾಯಿಂಟ್ ಆಗಿದ್ರೆ ನಾವು ಒಂದೇ ಒಂದು ಟ್ಯಾಂಜೆಂಟ್ ಅನ್ನ ಮಾತ್ರ ಎಳೆಯಲು ಸಾಧ್ಯ ಅಂತೇಳಿ. ಇದು ಒಂದು ವೃತ್ತ ಆದ್ರೆ ಇಲ್ಲಿ ಏನಾದ್ರೂ ಪಾಯಿಂಟ್ ಪಿ ಇದ್ರೆ ಇಲ್ಲಿ ನಾವು ಒಂದು ಟ್ಯಾಂಜೆಂಟ್ ಅನ್ನ ಮಾತ್ರ ಎಳೆಯೋದಕ್ಕೆ ಸಾಧ್ಯ. ಅದೇ ರೀತಿ when point P lies inside the circle, then no tangent can be drawn ಅಂತ. ಅಂದ್ರೆ ಒಂದು ವೃತ್ತ ಇದ್ರೆ ಆ ಪಿ ಅನ್ನೋ ಪಾಯಿಂಟ್ ಫಸ್ಟ್ ಗೆ ಹೊರಗಡೆ ಇತ್ತು, ನಾವು 2 ಟ್ಯಾಂಜೆಂಟ್ ಅನ್ನ ಎಳೆದ್ವಿ. ಆ ಪಿ ಅನ್ನೋದು ಈ ಪರಿಧಿಯ ಮೇಲೆ ಇದ್ರೆ ಒಂದೇ ಒಂದು ಟ್ಯಾಂಜೆಂಟ್ ಅನ್ನ ಎಳೆದ್ವಿ. ಅದೇ ರೀತಿ ಈ ಪಿ ಅನ್ನೋ ಪಾಯಿಂಟ್ ಒಳಗಡೆ ಇದೆ ಅಂದ್ರೆ
ನಾವು ಈ ವೃತ್ತದ ಪರಿಧಿಯ ಮೇಲೆ ಯಾವ್ದಾದ್ರೂ ಒಂದು ಪಾಯಿಂಟ್ ಗೆ ಹಾದು ಹೋಗುವಂತೆ ಒಂದು ರೇಖೆಯನ್ನು ಎಳೆದ್ರೆ ಮಾತ್ರ ನಾವು ಅದಕ್ಕೆ ಟ್ಯಾಂಜೆಂಟ್ ಅಂತೀವಿ. ಇಲ್ಲಿ ಇಲ್ಲಿಂದ ಒಳಗಡೆಯಿಂದ ಆ ಪಾಯಿಂಟ್ ಥ್ರೂ ಯಾವುದೇ ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡೋಕೆ ಆಗೋದಿಲ್ಲ. ದಟ್ಸ್ ವೈ no tangents can be drawn if a point P lies inside the circle. ಇಲ್ಲಿ ಒಂದು ಥಿಯರಂ ಬರುತ್ತೆ. The tangent at any point of a circle is perpendicular to the radius through the point of contact. ಅಂದ್ರೆ ಇಲ್ಲಿ ಇದು ವೃತ್ತ ಇದೆ. ಈ ವೃತ್ತದಲ್ಲಿ AB ಅನ್ನೋದು ಒಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದೀವಿ. ಈ AB ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದಲ್ಲಿ ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನಿದೆ ಅಲ್ಲಿಂದ ಈ ರೇಡಿಯಸ್ ಗೆ ಲೈನ್ ಅನ್ನ ಕೂಡಿಸಿದ್ರೆ ಈ ರೇಡಿಯಸ್ ಅಲ್ಲಿ ಈ ಟ್ಯಾಂಜೆಂಟ್ ಈ ರೇಡಿಯಸ್ ಯಾವಾಗ್ಲೂ ಪರ್ಪೆಂಡಿಕ್ಯುಲರ್ ಆಗಿರ್ತವೆ ಅಂತೇಳಿ ಈ ಥಿಯರಂ ಹೇಳುತ್ತೆ. ಅಂದ್ರೆ ವೃತ್ತದ ಪರಿಧಿಯ ಮೇಲಿನ ಯಾವುದೇ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಮೂಲಕ ಒಂದು ಟ್ಯಾಂಜೆಂಟ್ ಅನ್ನ ಎಳೆದಾಗ ಅದರ ತ್ರಿಜ್ಯಕ್ಕೆ ಲಂಬವಾಗಿರ್ತದೆ ಅಂತೇಳಿ ಈ ಥಿಯರಂ ಹೇಳುತ್ತೆ. ನೆಕ್ಸ್ಟ್ ಥಿಯರಂ ಏನಪ್ಪಾ ಅಂದ್ರೆ the lengths of the two tangents drawn from an external point to a circle are equal ಅಂತೇಳಿ. ಅಂದ್ರೆ ಇಲ್ಲಿ ಇದು ಒಂದು ವೃತ್ತ ಇದೆ. ಈ ವೃತ್ತದಲ್ಲಿ AP ಮತ್ತು ಈ AQ ಅನ್ನೋದು ಎರಡು ಟ್ಯಾಂಜೆಂಟ್ ಅನ್ನ ಎಳೆದಿದ್ದೀವಿ. ಈ ಎರಡು ಟ್ಯಾಂಜೆಂಟ್ ಈಕ್ವಲ್ ಲೆಂತ್ ಇರ್ತವೆ ಅಂತೇಳಿ ಈ ಥಿಯರಂ ಹೇಳುತ್ತೆ. ಅಂದ್ರೆ ಯಾವುದೇ ಒಂದು ವೃತ್ತವನ್ನ ತಗೊಳ್ಳಿ, ಆ ವೃತ್ತದ ಮೇಲೆ ಯಾವ್ದಾದ್ರೂ ಎರಡು ಟ್ಯಾಂಜೆಂಟ್ ಅನ್ನ ಒಂದು ವೃತ್ತಕ್ಕೆ ಎಳೆದ್ರೆ ಅವು ಎರಡು ಟ್ಯಾಂಜೆಂಟ್ ಗಳು ಈಕ್ವಲ್ ಇರ್ತವೆ ಅಂತೇಳಿ ಇಲ್ಲಿ ಹೇಳುತ್ತೆ. ಲೆಂತ್ ಆಫ್ ದಿ ಟೂ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್. ನೋಡಿ, ಇಲ್ಲೊಂದು ವೃತ್ತ ಇದೆ. ವೃತ್ತದಲ್ಲಿ ಇದು ಕಾರ್ಡ್ ಆಗಿರುತ್ತೆ. ಅಂದ್ರೆ ವೃತ್ತದ ಮೇಲಿನ ಯಾವ್ದಾದ್ರೂ ಎರಡು ಪಾಯಿಂಟ್ಸ್ ಗಳನ್ನ ಸೇರಿಸುವಂತಹ ರೇಖೆ ಕಾರ್ಡ್ ಆಗಿರುತ್ತೆ. ಇಲ್ಲಿ ನಮ್ಗೆ ಒಂದು ಪಾಯಿಂಟ್ ಗೊತ್ತಿರಬೇಕು. ಬಿಗ್ಗೆಸ್ಟ್ ಕಾರ್ಡ್ ಕ್ಯಾನ್ ಬಿ ಡ್ರಾನ್ ಇನ್ ಎನಿ ಸರ್ಕಲ್ ಈಸ್ ಡಯಾಮೀಟರ್. ಇದನ್ನ ಕ್ವಶನ್ ಕೇಳುವಂತಹ ಸಾಧ್ಯತೆ ಇರುತ್ತೆ. ವೃತ್ತದಲ್ಲಿ ಅತಿ ದೊಡ್ಡ ಕಾರ್ಡ್ ಅಂದ್ರೆ ಜಾ. ವೃತ್ತದಲ್ಲಿ ನಾವು ಎಳೆಯಬಹುದಾದ ಅತ್ಯಂತ ದೊಡ್ಡ ಜಾ ಅಂದ್ರೆ ಡಯಾಮೀಟರ್, ವ್ಯಾಸ ಅಂತೇಳಿ ಕರಿತೀವಿ. ಈ ರೇಡಿಯಸ್ ಅಂದ್ರೆ ತ್ರಿಜ್ಯ. ಇಲ್ಲಿದೆಯಲ್ಲ ಇದು ಸಿಕೆಂಟ್. ಅಂದ್ರೆ ಈ ಕಾರ್ಡ್ ಗೆ ಮತ್ತು ಈ ಸಿಕೆಂಟ್ ಗೆ ಏನ್ ಡಿಫರೆನ್ಸ್ ಅಂದ್ರೆ, ಈ ಕಾರ್ಡ್ ಅಂದ್ರೆ ಎರಡು ಪಾಯಿಂಟ್ ಅನ್ನ ಕೂಡಿಸುತ್ತೆ ಎಟ್ ಎನಿ 2 ಪಾಯಿಂಟ್ಸ್ ಆಫ್ ಎ ಪೆರಿಮೀಟರ್ ಆಫ್ ಎ ಸರ್ಕಲ್. ಈ ಸಿಕೆಂಟ್ ಅಂದ್ರೆ ಒಂದು ರೇಖೆ ಎರಡು ಪಾಯಿಂಟ್ಸ್ ಗಳ ಮೂಲಕ ಅದು ಹೊರಗಡೆ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮಾರ್ಕ್ ತೋರಿಸಿದ್ದಾರೆ. ಟ್ಯಾಂಜೆಂಟ್ಸ್ ಅಂದ್ರೆ ವೃತ್ತದ ಮೇಲಿನ ಯಾವುದೇ ಒಂದು ಪಾಯಿಂಟ್ ಏನಿದೆ ಆ ಪಾಯಿಂಟ್ ಮೂಲಕ ಒಂದು ರೇಖೆಯನ್ನ ಎಳೆದಿರ್ತೀವಿ, ಅದು ಟ್ಯಾಂಜೆಂಟ್ ಅಂತೀವಿ. ಅಂದ್ರೆ ಒಂದು ವೃತ್ತದಲ್ಲಿ ಎಲ್ಲಾ ಬೇಸಿಕ್ ಕಾನ್ಸೆಪ್ಟ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿದಾಯ್ತು. ಈಗ ಮಾಡೆಲ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ಕೇಳಿರ್ತಕ್ಕಂಥ ಮೊದಲನೇ ಪ್ರಶ್ನೆ ನೋಡಿ, 4 statements are given below with respect to tangents. The wrong statement is. ಕೆಳಗೆ 4 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ತಪ್ಪಾಗಿರುವ ಹೇಳಿಕೆ ಯಾವುದು ಅಂತೇಳಿ ಕೇಳಿದ್ದಾರೆ. ಒಂದು ಬಾಹ್ಯ ಬಿಂದುವಿನಿಂದ ಒಂದು ವೃತ್ತಕ್ಕೆ ನಿರ್ದಿಷ್ಟವಾಗಿ 2 ಸ್ಪರ್ಶಕಗಳನ್ನ ಎಳಿಬಹುದು. ಅಂದ್ರೆ ಒಂದು ವೃತ್ತವನ್ನ ತಗೊಂಡ್ರೆ ನಾವು ಹೊರಗಡೆ ಇರ್ತಕ್ಕಂಥ ಪಾಯಿಂಟ್ ನಿಂದ ಒಂದು ವೃತ್ತಕ್ಕೆ 2 ಸ್ಪರ್ಶಕಗಳನ್ನ ಎಳಿಬಹುದು ಅಂತ. ಅಂದ್ರೆ there are exactly 2 tangents that can be drawn to a circle from a point lying outside the circle. ಇದು ಸರಿಯಾದ ಸ್ಟೇಟ್ಮೆಂಟ್. ವೃತ್ತದ ಮೇಲಿನ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದೇ ಒಂದು ಸ್ಪರ್ಶಕವನ್ನ ಮಾತ್ರ ಎಳಿಬಹುದು. ಅಂದ್ರೆ ಒಂದು ವೃತ್ತವನ್ನ ತಗೊಂಡ್ರೆ ಅದ್ರ ಮೇಲೆ ಯಾವ್ದಾದ್ರೂ ಒಂದು ಪಾಯಿಂಟ್ ಥ್ರೂ ಇಲ್ಲಿ ಏನಾದ್ರೂ ಪಾಯಿಂಟ್ ಪಿ ಅನ್ನೋದು ಇಲ್ಲಿ ಹೊರಗಡೆ ಏನಿತ್ತು ಮೊದಲನೇ ಸ್ಟೇಟ್ಮೆಂಟ್ ನಲ್ಲಿ, ಈ ಸ್ಟೇಟ್ಮೆಂಟ್ ನಲ್ಲಿ ವೃತ್ತದ ಪರಿಧಿಯ ಮೇಲೆ ಇರುತ್ತೆ. ಈ ಪಿ ಅನ್ನೋದು ಈ ಪೆರಿಮೀಟರ್ ಆಫ್ ಎ ಸರ್ಕಲ್ ಮೇಲೆ ಇದ್ರೆ ಅದ್ರ ಮೂಲಕ ನಾವು ಒಂದೇ ಒಂದು ಟ್ಯಾಂಜೆಂಟ್ ಅನ್ನ ಎಳಿಬಹುದು ಅಂತೇಳಿ ಈ ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ. ಅದು ಕರೆಕ್ಟ್ ಸ್ಟೇಟ್ಮೆಂಟ್. There is only one tangent passing through a point lying
ಆನ್ ಎ ಸರ್ಕಲ್. ಇಲ್ಲೇನ್ ಹೇಳಿದರೆ, ವೃತ್ತದ ಒಳಗಿನ ಬಿಂದುವಿನ ಮೂಲಕ ವೃತ್ತಕ್ಕೆ 2 ಸ್ಪರ್ಶಕಗಳನ್ನ ಮಾತ್ರ ಎಳಿಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ಇದು ಮೂರನೇ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ, ಒಂದು ವೃತ್ತ ಇದೆ, ಅದ್ರೊಳಗೆ ಎಲ್ಲೋ ಒಂದ್ ಕಡೆ ಪಾಯಿಂಟ್ ಪಿ ಅನ್ನೋದಿದೆ, ಇದ್ರ ಮೂಲಕ ನಾವು ಈ ವೃತ್ತಕ್ಕೆ 2 ಸ್ಪರ್ಶಕಗಳನ್ನ ಎಳಿಬಹುದು ಅಂತೇಳಿ ಹೇಳಿದ್ದಾರೆ. ಅಂದ್ರೆ ನಾವು ಈ ಥಿಯರಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನೋಡಿದ್ವಿ, ಆ ಪಿ ಅನ್ನೋದು ವೃತ್ತದ ಒಳಗಡೆ ಇದ್ರೆ ಯಾವುದೇ ಸ್ಪರ್ಶಕಗಳನ್ನ ಎಳೆಯೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನೋ ಟೆಂಜೆಂಟ್ಸ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ಎ ಪಾಯಿಂಟ್ ಲೈನ್ ಇನ್ಸೈಡ್ ಎ ಸರ್ಕಲ್. ಅಂದ್ರೆ ಸಿ ಅನ್ನೋದು ರಾಂಗ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆದಕ್ಕೆ ನಮಗೆ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ. ಈ ಫೋರ್ತ್ ಸ್ಟೇಟ್ಮೆಂಟ್ ಕೂಡ ನೋಡಿ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಅಂದ್ರೆ ಇಲ್ಲಿ ಥಿಯರಂ ಹೇಳ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿದ್ವಿ, ಒಂದು ವೃತ್ತ ಇರುತ್ತೆ, ಆ ವೃತ್ತಕ್ಕೆ ಹೊರಗಡೆಯಿಂದ ಯಾವ್ದಾದ್ರು ಒಂದು ಪಾಯಿಂಟ್ ನಿಂದ 2 ಸ್ಪರ್ಶಕಗಳನ್ನ ಎಳೆದ್ರೆ, ಒಂದು ವೃತ್ತಕ್ಕೆ ಹೊರಗಡೆ ಪಾಯಿಂಟ್ಸ್ ನಿಂದ ಯಾವ್ದಾದ್ರು 2 ಸ್ಪರ್ಶಕಗಳನ್ನ ಎಳೆದ್ರೆ ಅವುಗಳ ಲೆಂತ್ ಉದ್ದ ಸೇಮ್ ಇರುತ್ತೆ. ದ ಲೆಂತ್ಸ್ ಆಫ್ ದಿ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್. ಮುಂದಿನ ಪ್ರಶ್ನೆ ನೋಡಿ, ಓ ಕೇಂದ್ರವಿರುವ ವೃತ್ತಕ್ಕೆ ಪಿ ಎ ಮತ್ತು ಪಿ ಬಿ ಎಂಬ 2 ಸ್ಪರ್ಶಕಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಎಳೆಯಲಾಗಿದೆ. ಪಿ ಎ ಪಿ ಬಿ ಇದು ಮತ್ತು ಇದು. ಪಿ ಎ ಈಕ್ವಲ್ ಟು 5 ಸೆಂಟಿಮೀಟರ್ ಇದೆ, ಇದು 5 ಸೆಂಟಿಮೀಟರ್ ಇದೆ. ಎ ಪಿ ಬಿ ಈಸ್ ಈಕ್ವಲ್ ಟು 60 ಅವ್ರು ಕೊಟ್ಟಿದ್ದಾರೆ ಈ ಆಂಗಲ್ ಆದಾಗ ಎ ಬಿ ಯ ಉದ್ದವು, ಎ ಬಿ ಅನ್ನೋ ಕಾರ್ಡ್ ಏನಿದೆ ಜಾ, ಇದನ್ನ ನಾವು ಕಂಡುಹಿಡಿಬೇಕು. ಇನ್ ದ ಗಿವನ್ ಫಿಗರ್ ಪಿ ಎ ಅಂಡ್ ಪಿ ಬಿ ಆರ್ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ವಿತ್ ಸೆಂಟರ್ ಓ. ಓ ಕೇಂದ್ರವುಳ್ಳ ವೃತ್ತಕ್ಕೆ ಈ ಪಿ ಎ ಮತ್ತು ಪಿ ಬಿ ಅನ್ನೋ ಏನಿದಾವೆ 2 ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಿದೀವಿ. ಇಫ್ ಪಿ ಎ ಈಕ್ವಲ್ ಟು 5 ಸೆಂಟಿಮೀಟರ್, ಈ ಪಿ ಎ ಅನ್ನೋದು 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಎ ಪಿ ಬಿ ಅನ್ನೋದು 60 ಕೊಟ್ಟಿದ್ದಾರೆ, ದೆನ್ ಲೆಂತ್ ಆಫ್ ದಿ ಕಾರ್ಡ್ ಎ ಬಿ ಇದನ್ನ ನಾವು ಕಂಡುಹಿಡಿಬೇಕು. ಯಾವ ರೀತಿ ಅಂದ್ರೆ, ಇಲ್ಲಿ ನೋಡಿ ಪಿ 60 ಕೊಟ್ಟಿದ್ದಾರೆ, ಪಿ ಎ 5 ಕೊಟ್ಟಿದ್ದಾರೆ. ಇಲ್ಲೊಂದು ಟ್ರಯಾಂಗಲ್ ಫಾರ್ಮೇಶನ್ ಆಗಿದೆ ಪಿ ಎ ಬಿ. ಈ ಪಿ ಎ ಬಿ ಟೋಟಲ್ ಆಂಗಲ್ಸ್ ಎಷ್ಟಿರ್ಬೇಕು ಅಂದ್ರೆ, ಸಮ್ ಆಫ್ 3 ಆಂಗಲ್ಸ್ ಎಷ್ಟಿರ್ಬೇಕು? 180 ಇರಬೇಕು. 180 ಇರ್ಬೇಕಂದ್ರೆ ಇಲ್ಲಿ 60 ಇದೆ, ಅಂದ್ರೆ ಆಂಗಲ್ ಎ ಪ್ಲಸ್ ಆಂಗಲ್ ಪಿ ಪ್ಲಸ್ ಆಂಗಲ್ ಬಿ ಇಸ್ ಈಕ್ವಲ್ ಟು 180 ಇರಬೇಕು. ಅಲ್ಲಿ ಆಂಗಲ್ ಪಿ ಕೊಟ್ಟಿದ್ದಾರೆ, ಎಷ್ಟಿದೆ? ಎ ಪ್ಲಸ್ ಆಂಗಲ್ ಪಿ 60 ಇದೆ, ಪ್ಲಸ್ ಆಂಗಲ್ ಬಿ ಈಕ್ವಲ್ ಟು 180. ಈ 60 ಆ ಕಡೆ ಕಳಿಸಿ, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 180 ಮೈನಸ್ 60 ಅಂದ್ರೆ 120 ಇರುತ್ತೆ. ಅಂದ್ರೆ ಆಂಗಲ್ ಎ ಆಂಗಲ್ ಬಿ ಇವೆರಡು ಸೇರಿದ್ರೆ 120 ಇರುತ್ತೆ. ಇಲ್ಲಿ ನೋಡಿ ಪಿ ಎ ಮತ್ತು ಪಿ ಬಿ ಅನ್ನೋದು 2 ಟ್ಯಾಂಜೆಂಟ್ಸ್. ಇಲ್ಲಿ ನಾವು ಈ ವೃತ್ತಕ್ಕೆ, ಓ ಕೇಂದ್ರವುಳ್ಳ ವೃತ್ತಕ್ಕೆ ಎಳೆದಿರ್ತಕ್ಕಂತ ಟ್ಯಾಂಜೆಂಟ್ಸ್. ಹಾಗಾಗಿ ಇದು 5 ಸೆಂಟಿಮೀಟರ್ ಇದ್ರೆ ಇದು 5 ಸೆಂಟಿಮೀಟರ್ ಇರುತ್ತೆ. ಇದು ಥಿಯರಂ. ಇದು ನೋಡಿ, ಇದು 5 ಸೆಂಟಿಮೀಟರ್ ಇದೆ, ಇದು 5 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಇದು ಸಮದ್ವಿಬಾಹು ತ್ರಿಭುಜ ಆಗಿರುತ್ತೆ, ಐಸೋಸೆಲೆಸ್ ಟ್ರಯಾಂಗಲ್. ಹಾಗಾಗಿ ಈ ಆಂಗಲ್ ಮತ್ತು ಆಂಗಲ್ ಎ ಮತ್ತು ಆಂಗಲ್ ಬಿ ಇವೆರಡು ಸಮನಾಗಿರ್ತವೆ. ಆಂಗಲ್ ಎ ಮತ್ತು ಬಿ ಇವೆರಡರ ಮೊತ್ತ ಎಷ್ಟಿದೆ? 120 ಇದೆ. ಹಾಗಾಗಿ ಇದು ಕೂಡ 60 ಆಗುತ್ತೆ, ಇದು ಕೂಡ 60 ಆಗುತ್ತೆ. 120 ಡಿವೈಡೆಡ್ ಬೈ 2 ಮಾಡಿದ್ರೆ 60 ಬರುತ್ತೆ. ಇದು 60 ಆಗುತ್ತೆ, ಇದು 60 ಆಗುತ್ತೆ. ಇದೇನಾಯ್ತು? ಟೋಟಲ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಆಯ್ತು, ಸಮಬಾಹು ತ್ರಿಭುಜ ಆಯ್ತು. ಹಾಗಾಗಿ ಇದು 5 ಇದ್ರೆ ಇದು 5 ಇದ್ರೆ ಇದು ಕೂಡ 5 ಸೆಂಟಿಮೀಟರ್ ಇರುತ್ತೆ. ಹಾಗಾಗಿ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, ಒಂದು ವೃತ್ತದಲ್ಲಿ 2 ತ್ರಿಜ್ಯಗಳ ನಡುವಿನ ಕೋನ 130 ಡಿಗ್ರಿ ಇದೆ. ತ್ರಿಜ್ಯಗಳ ಅಂತ್ಯ ಬಿಂದುಗಳಿಂದ ಎಳೆದ 2 ಸ್ಪರ್ಶಕಗಳ ನಡುವಿನ ಕೋನ ಅಂತೇಳಿ ಕೇಳಿದ್ದಾರೆ. ದ ಆಂಗಲ್ ಬಿಟ್ವೀನ್ ದ 2 radius of a circle is 130. Then the angle between the tangents drawn at the ends of the radii is, ಅಂದ್ರೆ ಇದು ಒಂದು ವೃತ್ತ, ಇದು ಸೆಂಟರ್ ಆಫ್ ದಿ ಸರ್ಕಲ್. ಇದು ಏನಾದ್ರೂ
ಇದು ಏನಾದ್ರೂ 130 ಇದ್ರೆ ಇವು ಎರಡು, ಇದು R1 ಇದು R2, ಎರಡು ರೇಡಿಯಸ್ ಸೇಮ್ ಇರ್ತವೆ. ಇವು ಎರಡು ರೇಡಿಯಸ್. ಈ ರೇಡಿಯಸ್ ಇಂದ ಪಾಸ್ ಆಗೋ ಹಾಗೆ ಹೊರಗಡೆಯಿಂದ ಒಂದು ಪಾಯಿಂಟ್ಸ್ ನಿಂದ ಟ್ಯಾಂಜೆಂಟ್ಸ್ ಅನ್ನ ಎಳೆದಿರ್ತೀವಿ ಈ ರೀತಿ. ಆಗ ಇದು P ಅನ್ಕೊಳ್ಳೋಣ. ಇಲ್ಲಿ ಉಂಟಾಗಿರ್ತಕ್ಕಂತಹ ಆಂಗಲ್ ಎಷ್ಟು ಅಂತೇಳಿ ಅವ್ರು ಕೇಳಿದ್ದಾರೆ. ನಮ್ಗೆ ಥಿಯರಮ್ ಮೂಲಕ ಗೊತ್ತು, ಈ ಎರಡು ಆಂಗಲ್ O ಆಂಗಲ್ P ಪ್ಲಸ್ ಆಂಗಲ್ O ಇಸ್ ಈಕ್ವಲ್ ಟು 180 ಇರಬೇಕು ಅಂತ. ಹಾಗಾಗಿ ಆಂಗಲ್ P ಪ್ಲಸ್ ಆಂಗಲ್ O ಇಸ್ ಈಕ್ವಲ್ ಟು 180. ಅವರು ಆಂಗಲ್ O ಅನ್ನ ಕೊಟ್ಟಿದ್ದಾರೆ. ಆಂಗಲ್ P ಪ್ಲಸ್ 130 ಈಕ್ವಲ್ ಟು 180. ಆಂಗಲ್ P ಇಸ್ ಈಕ್ವಲ್ ಟು 180 ಮೈನಸ್ 130. ದಟ್ ಈಸ್ ಆಂಗಲ್ P ಇಸ್ ಈಕ್ವಲ್ ಟು 50. ಅಂದ್ರೆ the angle between the tangents drawn at the end of radii is 50. Option D is the right answer. ಇದನ್ನ ಇನ್ನೊಂದು ರೀತಿಯಲ್ಲೂ ಕಂಡುಹಿಡಿಯಬಹುದು. ಇದು ಆಂಗಲ್ O ಮತ್ತು ಆಂಗಲ್ P ಮತ್ತು ಈ ಆಂಗಲ್ ಮತ್ತು ಈ ಆಂಗಲ್, ಇದು A ಇದು B ಅನ್ಕೊಂಡ್ರೆ ಆಂಗಲ್ A ಆಂಗಲ್ B ಆಂಗಲ್ O ಆಂಗಲ್ P ಇವು ನಾಲ್ಕು ಸೇರಿಸಿದ್ರೆ 360 ಆಗಬೇಕು. ಅವಾಗ ಇದು 130 ಇದ್ರೆ ಈ ಆಂಗಲ್ ಯಾವಾಗ್ಲೂ ವೃತ್ತಕ್ಕೆ ಎಳೆದಂತಹ ಈ ಸ್ಪರ್ಶಕ ಟ್ಯಾಂಜೆಂಟ್ ಏನಿರುತ್ತೆ, ಆ ಟ್ಯಾಂಜೆಂಟ್ ಮತ್ತು ಈ ತ್ರಿಜ್ಯ ಅಂದ್ರೆ ಈ ರೇಡಿಯಸ್ ಇವೆರಡರ ಮಧ್ಯೆ ಉಂಟಾಗಿರೋದು ಯಾವಾಗ್ಲೂ ರೈಟ್ ಆಂಗಲ್ ಆಗಿರುತ್ತೆ. ಅಂದ್ರೆ ಇದು ಕೂಡ 90 ಇರುತ್ತೆ, ಇದು ಕೂಡ 90 ಇರುತ್ತೆ. ಈ 130 90 90 ಇದ್ರೆ ಇವು ಮೂರನ್ನ ಕೂಡಿಸಿ ಈ 360 ಅಲ್ಲಿ ಮೈನಸ್ ಮಾಡಬೇಕು. 130 90 90 ಇವನ್ನ ಆಡ್ ಮಾಡಿದ್ರೆ 310 ಬರುತ್ತೆ. ಇದರಲ್ಲಿ ಕಳೆದ್ರೆ 50 ಬರುತ್ತೆ. ಈ 50 ಅನ್ನೋದು ಆಂಗಲ್ P ಆಗಿರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ನ ಮೊದಲನೇ ಪ್ರಶ್ನೆ ನೋಡಿ. ಇಲ್ಲೇನಿದೆ, ಒಂದು ವೃತ್ತಕ್ಕೆ ಅದರ ಹೊರಗಿನ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದವು. ಒಂದು ವೃತ್ತ ಇದೆ, ಆ ವೃತ್ತದಿಂದ ಹೊರಗಡೆ ಈ P ಅನ್ನೋದು ಒಂದು ಪಾಯಿಂಟ್. ಈ ಪಾಯಿಂಟ್ ನಿಂದ ಇಲ್ಲಿ ಈ ವೃತ್ತಕ್ಕೆ ಎರಡು ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಿದ್ರೆ ದ ಲೆನ್ಸ್ ಆಫ್ ದಿ ಟ್ಯಾಂಜೆಂಟ್ ಡ್ರಾನ್ ಟು ಎ ಸರ್ಕಲ್ ಫ್ರಮ್ ಎ ಪಾಯಿಂಟ್ ಔಟ್ ಸೈಡ್. ಈ ವೃತ್ತಕ್ಕೆ ಹೊರಗಡೆ ಒಂದು ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದ ಯಾವಾಗ್ಲೂ ಸಮನಾಗಿರ್ತದೆ, ಆರ್ ಈಕ್ವಲ್. ನಮ್ಗೆ ಥಿಯರಮ್ ಕೊಟ್ಟಿದ್ದಾರೆ, ಥಿಯರಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ವಲ್ಲ, ಆ ಥಿಯರಿ ಬೇಸ್ಡ್ ಮೇಲೆ ಡೈರೆಕ್ಟ್ ಆಗಿ ಕ್ವಶನ್ ಅನ್ನ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ ನೋಡಿ. ಓ ಕೇಂದ್ರವುಳ್ಳ ವೃತ್ತಕ್ಕೆ ACB ಇದೇನಿದೆ, AB ಇದೇನಿದೆ, ಅಂಡ್ AE ಮತ್ತು BD ಗಳು ಸ್ಪರ್ಶಕಗಳಾಗಿವೆ. ಈ AB ಮತ್ತು ಈ BD ಮತ್ತು AE ಇವು ಮೂರನ್ನ ಸ್ಪರ್ಶಕಗಳನ್ನ ಈ ವೃತ್ತಕ್ಕೆ ಎಳೆದಿದ್ದಾರೆ. AB is equal to 12 ಸೆಂಟಿಮೀಟರ್, ಇದು 12 ಸೆಂಟಿಮೀಟರ್ ಇದೆ. AE 3 ಸೆಂಟಿಮೀಟರ್ ಇದೆ, ಇದು 3 ಸೆಂಟಿಮೀಟರ್ ಇದೆ. BD ಯ ಉದ್ದ ಇದನ್ನ ಕೇಳಿದ್ದಾರೆ. ಇಲ್ಲಿ ನೋಡಿ, ಇನ್ ದ ಗಿವನ್ ಸರ್ಕಲ್ ವಿತ್ ಸೆಂಟರ್ O, ACB, AE and BD are tangents. ಇವು ಮೂರು ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಿದ್ದಾರೆ. ಇಫ್ AB is equal to 12, AE is equal to 3 and length of the BD ಅಂತೇಳಿ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಈ ವೃತ್ತಕ್ಕೆ ಈ ಪಾಯಿಂಟ್ A ದಿಂದ ಎಳೆದಿರ್ತಕ್ಕಂಥ ಸ್ಪರ್ಶಕಗಳು ಯಾವ್ಯಾವು ಇಲ್ಲಿ ನೋಡಿ. ಇದು AC ಮತ್ತು AE. ಇದು 3 ಇದ್ರೆ ಇದು ಕೂಡ 3 ಇರ್ತದೆ AC. ಅಂದ್ರೆ ಈ 12 ಸೆಂಟಿಮೀಟರ್ ಏನಿದೆ ಈ ಟೋಟಲ್ AB ಯಲ್ಲಿ ಈ AC ಅನ್ನ ಮೈನಸ್ ಮಾಡಬೇಕು. ಅಂದ್ರೆ 12 ಮೈನಸ್ 3 ಅಂದ್ರೆ ಎಷ್ಟಾಯ್ತು, 9. ಇದು 9 ಸೆಂಟಿಮೀಟರ್ ಇರುತ್ತೆ ಈ BC. ಈ ಆಂಗಲ್ B ದಿಂದ ಎಳೆದಿರ್ತಕ್ಕಂತಹ ಸ್ಪರ್ಶಕಗಳು ಟ್ಯಾಂಜೆಂಟ್ಸ್ ಯಾವು, BC ಮತ್ತು BD. ನಮ್ಗೆ ಥಿಯರಮ್ ಮೂಲಕ ಗೊತ್ತು, AE ಮತ್ತು AC
ಈ ವೃತ್ತಕ್ಕೆ ಎಳೆದಿರ್ತಕ್ಕಂತಹ ಒಂದು ಹೊರಗಡೆ ಪಾಯಿಂಟ್ ನಿಂದ 2 ಟ್ಯಾಂಜೆಂಟ್ಸ್ ಅವು ಕೂಡ ಈಕ್ವಲ್ ಇರ್ತವೆ. ಇಲ್ಲಿ ಕೂಡ ಸೇಮ್ 9 ಸೆಂಟಿಮೀಟರ್ ಇದ್ರೆ ಈ BD ಕೂಡ 9 ಸೆಂಟಿಮೀಟರ್ ಇರುತ್ತೆ. ಇಲ್ಲಿ BD ಯನ್ನೇ ಅವ್ರು ಕೇಳಿದ್ದಾರೆ. ಹಾಗಾಗಿ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ. O ಕೇಂದ್ರವುಳ್ಳ ವೃತ್ತದಲ್ಲಿ ವೃತ್ತ ಛೇದಕ ರೇಖೆಯು, ವೃತ್ತ ಛೇದಕ ರೇಖೆ ಅಂದ್ರೆ ಇನ್ ಎ ಸರ್ಕಲ್ ವಿತ್ ಎ ಸೆಂಟರ್ O ದ ಸೆಕೆಂಡ್ ಈಸ್, ಅಂದ್ರೆ ಒಂದು ವೃತ್ತ ಇರುತ್ತೆ, ಒಂದು ವೃತ್ತ ಇರುತ್ತೆ, ಈ ವೃತ್ತಕ್ಕೆ ನಾವು ಸೆಕೆಂಟ್ ಅನ್ನ ಯಾವ ರೀತಿ ಡ್ರಾ ಮಾಡ್ತೀವಿ, ಈ ವೃತ್ತದ ಮೇಲಿನ ಯಾವುದೇ 2 ಪಾಯಿಂಟ್ ಗಳ ಮೂಲಕ ಒಂದು ರೇಖೆ ಪಾಸ್ ಆಗಿರುತ್ತೆ ಈ ರೀತಿ. ಇದಕ್ಕೆ ನಾವು ವೃತ್ತ ಛೇದಕ ಸಿಕೆಂಟ್ ಅಂತೇಳಿ ಕರಿತೀವಿ. ಈ ಡಯಾಗ್ರಾಮ್ ನಲ್ಲಿ ವೃತ್ತ ಛೇದಕ ಸಿಕೆಂಟ್ ಯಾವ್ದಿದೆ ಅಂತೇಳಿ ಚೆಕ್ ಮಾಡ್ಬೇಕು. ಇಲ್ಲಿ ನೋಡಿ, ಈ PQ ಅನ್ನೋದು 2 ಪಾಯಿಂಟ್ ಅನ್ನು ಕೂಡಿದೆ, ಬಟ್ ವೃದ್ಧಿಸಿಲ್ಲ, ಅದು ಪಾಸ್ ಆಗಿ ಹೊರಗಡೆ ಹೋಗಿಲ್ಲ. ಈ RQ ಅನ್ನೋದು ಡಯಾಮೀಟರ್, ಈ AB ಅನ್ನೋದು ಟ್ಯಾಂಜೆಂಟ್, ಈ XY ಏನಿದೆ ನೋಡಿ, ಇದು ವೃತ್ತ ಛೇದಕ ಸಿಕೆಂಟ್ XY. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿಗೆ ಮಾಡೆಲ್ ಕ್ವಶನ್ ಪೇಪರ್ ಮುಗೀತು. ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ, ಯಾವ ರೀತಿ ಡೆಫಿನಿಷನ್ಸ್ ಅನ್ನ ಇಲ್ಲಿ ಕೇಳಬಹುದು ಅಂತೇಳಿ. ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ದ ಲೈನ್ ಸಿಗ್ಮೆಂಟ್ ಜಾಯಿನಿಂಗ್ ದಿ ಸೆಂಟರ್ ಅಂಡ್ ಪಾಯಿಂಟ್ ಆನ್ ದಿ ಸರ್ಕಲ್ ಈಸ್ ಕಾಲ್ಡ್. ಇಲ್ಲಿ ನೋಡಿ ಏನ್ ಕೇಳಿದರೆ, ಒಂದು ಸರ್ಕಲ್ ಇದೆ, ಆ ಸರ್ಕಲ್ ನಲ್ಲಿ ಆ ಸೆಂಟರ್ಗೂ ಮತ್ತು ಯಾವುದೇ ಒಂದು ಪಾಯಿಂಟ್ ಸರ್ಕಲ್ ನ ಒಂದು ಪಾಯಿಂಟ್ ಗೆ ಸೇರಿಸುವ ರೇಖೆಯನ್ನ ಏನ್ ಹೇಳ್ತಾರೆ ಅಂತೇಳಿ ಕೇಳಿದ್ದಾರೆ. ಇದು ಆದ್ರೆ ಇದಕ್ಕೆ ನಾವು ರೇಡಿಯಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡಿ, ದ ಬಿಗ್ಗೆಸ್ಟ್ ಕಾರ್ಡ್ ಇನ್ ಎ ಸರ್ಕಲ್ ಈಸ್ ಕಾಲ್ಡ್. ಅಂದ್ರೆ ಒಂದು ಸರ್ಕಲ್ ಇದೆ, ಇದರಲ್ಲಿ ಈ ರೀತಿ 2 ರೇಖೆಗಳನ್ನ ಸೇರಿಸಿದ್ರೆ ನಾವೇನಂತೀವಿ, ಇದಕ್ಕೆ ಕಾರ್ಡ್ ಅಂತೀವಿ. ಇದು O ಕೇಂದ್ರವುಳ್ಳ ಒಂದು ವೃತ್ತ. ಕಾರ್ಡ್ ಅಂದ್ರೆ ಕನ್ನಡದಲ್ಲಿ ಜ. ಈ ವೃತ್ತದಲ್ಲಿ ಎಳೆಯಬಹುದಾದಂತಹ ಅತ್ಯಂತ ದೊಡ್ಡ ಜ ಯಾವುದು ಅಂದ್ರೆ ವ್ಯಾಸ, ಅಂದ್ರೆ ಡಯಾಮೀಟರ್. ಇಲ್ಲಿ 2ನೇ ಕ್ವಶನ್ಗೆ ಆನ್ಸರ್ ಏನು, ಡಯಾಮೀಟರ್. 3ನೇ ಕ್ವಶನ್ ನೋಡಿ, ಎ ಲೈನ್ ವಿಚ್ ಇಂಟರ್ಸೆಕ್ಟ್ ದಿ ಸರ್ಕಲ್ ಇನ್ 2 ಪಾಯಿಂಟ್ಸ್ ಈಸ್ ಕಾಲ್ಡ್. ಅಂದ್ರೆ ಒಂದು ವೃತ್ತದಲ್ಲಿ 2 ಪಾಯಿಂಟ್ಸ್ ಗಳ ಮೂಲಕ ಹಾದು ಹೋಗುವ ರೇಖೆಯನ್ನು ನಾವೇನಂತ ಕರಿತೀವಿ, ಸಿಕ್ಯಾಂಟ್ ಅಂತೇಳಿ ಕರಿತೀವಿ. ಅಂದ್ರೆ ಕನ್ನಡದಲ್ಲಿ ಛೇದಕ. ನೆಕ್ಸ್ಟ್ ಕ್ವಶನ್ ನೋಡಿ, ಎ ಲೈನ್ ವಿಚ್ ಇಂಟರ್ಸೆಕ್ಟ್ ದಿ ಸರ್ಕಲ್ ಎಟ್ ಓನ್ಲಿ 1 ಪಾಯಿಂಟ್. 1 ಪಾಯಿಂಟ್ ನಲ್ಲಿ ಮಾತ್ರ ಇಂಟರ್ಸೆಕ್ಟ್ ಆಗಿ ಒಂದು ಸರ್ಕಲ್ ಗೆ ಎಳೆಯಬಹುದಾದಂತಹ ಒಂದು ರೇಖೆ ಅಂದ್ರೆ ಟ್ಯಾಂಜೆಂಟ್, ಅಂದ್ರೆ ಕನ್ನಡದಲ್ಲಿ ಸ್ಪರ್ಶಕ. ದ ಕಾಮನ್ ಪಾಯಿಂಟ್ ಆಫ್ ಟ್ಯಾಂಜೆಂಟ್ ಅಂಡ್ ಎ ಸರ್ಕಲ್. ಒಂದು ಸರ್ಕಲ್ ನಲ್ಲಿ ಒಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದ್ರೆ ಅಲ್ಲಿ ಒಂದು ಪಾಯಿಂಟ್ ಇರುತ್ತೆ. ಅಂದ್ರೆ ಇದು ಒಂದು ವೃತ್ತ, ಇದಕ್ಕೆ ಒಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದ್ರೆ ಇಲ್ಲಿ ಒಂದು ಪಾಯಿಂಟ್ ಉಂಟಾಗಿರುತ್ತೆ. ಅದಕ್ಕೆ ನಾವೇನಂತೀವಿ, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತೇಳಿ. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ದ ಮ್ಯಾಕ್ಸಿಮಮ್ ಟ್ಯಾಂಜೆಂಟ್ಸ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ಎ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್. ಅಂದ್ರೆ ಒಂದು ಸರ್ಕಲ್ಗೆ, ಒಂದು ವೃತ್ತಕ್ಕೆ ಹೊರಗಡೆ ಒಂದು ಪಾಯಿಂಟ್ ನಿಂದ ನಾವು ಎಷ್ಟು ಸ್ಪರ್ಶಕಗಳನ್ನ ಎಳಿಬಹುದು, ಅದು 2. ಮುಂದಿನ ಪ್ರಶ್ನೆ ನೋಡಿ, ದ ನಂಬರ್ ಆಫ್ ಟ್ಯಾಂಜೆಂಟ್ ಟು ಎ ಸರ್ಕಲ್ ವಿಚ್ ಆರ್ ಪ್ಯಾರಲಲ್ ಟು ಎ ಸಿಕ್ಯಾಂಟ್. ಅಂದ್ರೆ ಒಂದು ವೃತ್ತ ಇದೆ, ಇದು ಸಿಕ್ಯಾಂಟ್ ಆಗಿರುತ್ತೆ, ಇದಕ್ಕೆ ಪ್ಯಾರಲಲ್ ಆಗಿ ನಾವು ಎಷ್ಟು ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಬಹುದು ಅಂದ್ರೆ ಇಲ್ಲಿ ಮೇಲೊಂದು ಮಾಡಬಹುದು ಮತ್ತು ಕೆಳಗೊಂದು ಮಾಡಬಹುದು. ಪ್ಯಾರಲಲ್ ಆಗಿ ಟ್ಯಾಂಜೆಂಟ್ಸ್ ಅನ್ನ ಎಷ್ಟು ಡ್ರಾ ಮಾಡಬಹುದು ಅಂತೇಳಿ. ಅಂದ್ರೆ ಆಪ್ಷನ್ ಬಿ 2. ನೆಕ್ಸ್ಟ್ ಕ್ವಶನ್ ನೋಡಿ, ಮ್ಯಾಕ್ಸಿಮಮ್ ಪ್ಯಾರಲಲ್ ಟ್ಯಾಂಜೆಂಟ್ಸ್ ಕ್ಯಾನ್ ಬಿ ಡ್ರಾನ್ ಟು ಎ ಸರ್ಕಲ್ ಈಸ್.
ಅಂದ್ರೆ ಒಂದು ವೃತ್ತಕ್ಕೆ ಸಮಾಂತರವಾಗಿ ಎಷ್ಟು ಸ್ಪರ್ಶಕಗಳನ್ನ ಎಳಿಬಹುದು ಅಂತೇಳಿ. ಒಂದು ವೃತ್ತ ಇದೆ, ಇದು ಒಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದ್ರೆ ಅದಕ್ಕೆ ಇನ್ನೊಂದು ಪ್ಯಾರಲಲ್ ಆಗಿ ಒಂದನ್ನ ಮಾತ್ರ ಮಾಡಬಹುದು. ಹಾಗಾಗಿ ಇದು ಒಂದು ಎರಡು. ಮ್ಯಾಕ್ಸಿಮಮ್ ಪ್ಯಾರಲಲ್ ಟ್ಯಾಂಜೆಂಟ್ಸ್ ಕ್ಯಾನ್ ಬಿ ಡ್ರಾನ್ ಟು ಎ ಸರ್ಕಲ್ ಆರ್ 2. Number of tangents can be the number of tangents can a circle have. ಒಂದು ವೃತ್ತ ಎಷ್ಟು ಸ್ಪರ್ಶಕಗಳನ್ನ ಹೊಂದಿರಬಹುದು ಅಂದ್ರೆ, ಇದು ಒಂದು ವೃತ್ತ, ಇಲ್ಲಿ ಒಂದು ಟ್ಯಾಂಜೆಂಟ್ ಅನ್ನು ಎಳೆಯಬಹುದು, ಇಲ್ಲಿ ಎಳೆಯಬಹುದು, ಇಲ್ಲಿ ಎಳೆಯಬಹುದು, ಇಲ್ಲಿ ಎಳೆಯಬಹುದು, ಯಾವ್ದಾದ್ರೂ ಒಂದು ಪಾಯಿಂಟ್ ಮೂಲಕ ಎಳೆಯಬಹುದು. ಹಾಗಾಗಿ ಇದಕ್ಕೆ ಆನ್ಸರ್ ಇನ್ಫಿನಿಟಿ, ಅನಂತ. ಎ ಟ್ಯಾಂಜೆಂಟ್ ಟು ಎ ಸರ್ಕಲ್ intersect it in dash points. ಅಂದ್ರೆ ಒಂದು ವೃತ್ತಕ್ಕೆ ಎಳೆದ ಸ್ಪರ್ಶಕವು ಎಷ್ಟು ಪಾಯಿಂಟ್ ನಲ್ಲಿ ಮೀಟ್ ಆಗ್ತದೆ ಈ ಸರ್ಕಲ್ಗೆ ಅಂದ್ರೆ 1. ಒಂದು ವೃತ್ತ, ಇದಕ್ಕೆ ನಾವು ಟ್ಯಾಂಜೆಂಟ್ ಅನ್ನು ಡ್ರಾ ಮಾಡಿದ್ರೆ ಇಲ್ಲಿ ಒಂದು ಪಾಯಿಂಟ್ ಅನ್ನು ಮಾತ್ರ ಮೀಟ್ ಆಗುತ್ತೆ. ಇದೊಂದು ವೃತ್ತ, ಇದು ಒಂದು ಗೆರೆ ಎಳೆದ್ರೆ ಸ್ಪರ್ಶಕವನ್ನ ಡ್ರಾ ಮಾಡಿದ್ರೆ, ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ ಇಲ್ಲಿ ಒಂದು ಪಾಯಿಂಟ್ ಅನ್ನ ಮಾತ್ರ ಮೀಟ್ ಆಗುತ್ತೆ. ಈ ತರ ಡೆಫಿನಿಷನ್ ಮೇಲೆ MCQ ಅನ್ನ ಕೇಳುವಂತ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಕೇಳ್ತಕ್ಕಂಥದ್ದು ಆಂಗಲ್ಸ್ ಮೇಲೆ ಯಾವ ರೀತಿ ಕೇಳ್ತಾರೆ ಅಂತೇಳಿ. ಇಲ್ಲಿ ನೋಡಿ, ಇಫ್ ಟ್ಯಾಂಜೆಂಟ್ಸ್ TA and TB ಅಂದ್ರೆ ಇಲ್ಲಿ ಕೊಟ್ಟಿದ್ದಾರಲ್ಲ, ಇದು TA and TB ಫ್ರಮ್ ಎ ಪಾಯಿಂಟ್ T to a circle with center O are inclined to each other at 60. ಅಂದ್ರೆ ಈ T ಇಂದ ಈ ವೃತ್ತಕ್ಕೆ ಎಳೆದಿರ್ತಕ್ಕಂಥ ಹೊರಗಡೆ TA ಮತ್ತು TB ಈ ಎರಡು ಸ್ಪರ್ಶಕಗಳು ನಡುವಿನ ಕೋನ 60 ಇದೆ. ದೆನ್ TOA is equals to ಅಂದ್ರೆ TOA ಅಂದ್ರೆ ಈ ಆಂಗಲ್ ಎಷ್ಟಿರುತ್ತೆ ಅಂತೇಳಿ ಕೇಳಿದ್ದಾರೆ. ಇದನ್ನ ನಾವು ಎರಡು ರೀತಿಯಲ್ಲಿ ಸಾಲ್ವ್ ಮಾಡಬಹುದು. ಇಲ್ಲಿ ನೋಡಿ, ಈ ಟ್ರಯಾಂಗಲ್ ಏನಿದೆ AOT, ಈ ಟ್ರಯಾಂಗಲ್ ಏನಿದೆ ಈ ಟ್ರಯಾಂಗಲ್ ನಲ್ಲಿ ಇದು 90 ಇರುತ್ತೆ, ನಮಗ್ ಗೊತ್ತು. ಯಾಕಂದ್ರೆ ಒಂದು ತ್ರಿಜ್ಯ ಮತ್ತು ಒಂದು ಸ್ಪರ್ಶಕದ ನಡುವಿನ ಎಳೆದಿರ್ತಕ್ಕಂತಹ ಕೋನ 90 ಇರುತ್ತೆ. ಈ ಆಂಗಲ್ ಮಿಡಲ್ ಒಂದು ಲೈನ್ ಅನ್ನ ನಾವು ಡ್ರಾ ಮಾಡಿದ್ರೆ ಇದು ಬೈಸೆಕ್ಟ್ ಆಗುತ್ತೆ, ಇದು 30 ಆಗುತ್ತೆ. ಇದು 90, ಇದು 30 ಅಂದ್ರೆ 120 ಆಯ್ತು. 120 ಟೋಟಲ್. ಈ AOT ಈ ತ್ರಿಭುಜದ ಕೋನಗಳ ಮೊತ್ತ ಎಷ್ಟಿರ್ಬೇಕು? 180 ಇರಬೇಕು. ಇದು 90, 30, 120 ಆಯ್ತು. 120 180 ಆಗ್ಬೇಕಾದ್ರೆ ಇಲ್ಲಿ ಎಷ್ಟಿರ್ಬೇಕು? 60 ಇರಬೇಕು. ಇದು 60 ಆಯ್ತು. ಇದು ಒಂದ್ ರೀತಿ. ಇನ್ನೊಂದು, ಈ AOB ಈ ಆಂಗಲ್ ಮತ್ತು ಈ ಆಂಗಲ್ ಇವೆರಡು ಸೇರಿದ್ರೆ 180 ಇರಬೇಕು. ಇದು ನಮ್ಗೆ ಗೊತ್ತು. ಇದು 60 ಇದ್ರೆ ಇದೆಷ್ಟಿರುತ್ತೆ? 120 ಇರುತ್ತೆ. ಈ 120 ಈ OT ಲೈನ್ ಅನ್ನ ನಾವು ಡ್ರಾ ಮಾಡಿದಾಗ ಡಿವೈಡ್ ಆಗುತ್ತೆ, ಅಂದ್ರೆ ಬೈಸೆಕ್ಟ್ ಆಗುತ್ತೆ. 60 60 ಈ ರೀತಿ ಇದ್ದದ್ದೇ ಆಂಗಲ್ ಈ ತರ ಡಿವೈಡ್ ಆಗುತ್ತೆ. ಹಾಗಾಗಿ ಇದು 60 ಬರುತ್ತೆ. ಇಲ್ಲಿ ನೋಡಿ, ಫ್ರಮ್ ಟ್ರಯಾಂಗಲ್ AOT ಅಂದ್ರೆ ಇದು AOT ನಲ್ಲಿ ಆಂಗಲ್ A ಪ್ಲಸ್ ಆಂಗಲ್ O ಪ್ಲಸ್ ಆಂಗಲ್ T ಈಸ್ ಈಕ್ವಲ್ ಟು 180 ಇರಬೇಕು. ಇಲ್ಲಿ ಆಂಗಲ್ T ಅನ್ನೋದು ಇಲ್ಲಿ ಬೈಸೆಕ್ಟ್ ಆಗಿರೋದ್ರಿಂದ ಇದು 30 ಇರುತ್ತೆ, ಇದು ಕೂಡ 30 ಇರುತ್ತೆ. ಹಾಗಾಗಿ ಇದು ಆಂಗಲ್ ATO, ಆಂಗಲ್ T ಅಂದ್ರೆ. ಆಂಗಲ್ A ಎಷ್ಟಿರುತ್ತೆ? 90 ಇರುತ್ತೆ. ಯಾಕಂದ್ರೆ ಒಂದು ತ್ರಿಜ್ಯ ಮತ್ತು ಸ್ಪರ್ಶಕ
ಎಳೆದಿರತಕ್ಕಂತಹ ಕೋನ ಯಾವಾಗಲೂ ಲಂಬವಾಗಿರುತ್ತೆ. ಥಿಯರಮ್ ಇದೆ. ಪ್ಲಸ್ ಆಂಗಲ್ O ಅಂದ್ರೆ ಇದು, ಅದನ್ನ ನಾವು ಕಂಡುಹಿಡಬೇಕು. ಆಂಗಲ್ T 30 is equal to 180. ಈ 90 30 ಅನ್ನ ಆಡ್ ಮಾಡಿ ಆಂಗಲ್ O ಅಂದ್ರೆ ಯಾವುದು? AOT. ಆಂಗಲ್ AOT ಇದನ್ನ ನಾವು ಕಂಡುಹಿಡಬೇಕು. ಈ 90 30 ಅಂದ್ರೆ ಇವೆರಡನ್ನ ಆಡ್ ಮಾಡಿದ್ರೆ 120. ಆ 120 ಅನ್ನ RHS ಕಡೆ ತಗೊಂಡು ಬನ್ನಿ, ಮೈನಸ್ ಆಗುತ್ತೆ. 180 minus 120. ಆಂಗಲ್ AOT is equal to 60. ಆರ್ ಈ ಆಂಗಲ್ AOB ಅಂದ್ರೆ ಈ ಆಂಗಲ್ ಮತ್ತು ಆಂಗಲ್ ATB is equal to 180 ಇರುತ್ತೆ. ಯಾಕಂದ್ರೆ ಈ ಆಂಗಲ್ 90 ಇರುತ್ತೆ, ಈ ಆಂಗಲ್ 90 ಇರುತ್ತೆ. ಥಿಯರಮ್ ಸ್ಪರ್ಶಕಕ್ಕೆ ಮತ್ತು ತ್ರಿಜ್ಯಗಳ ನಡುವಿನ ಕೋನ ಯಾವಾಗಲೂ 90 ಇರುತ್ತೆ. ಇದು 90 ಅಂದ್ರೆ 180 ಆಯ್ತು. ಉಳಿದ ಎರಡು ಕೋನಗಳ ಮೊತ್ತ ಕೂಡ 180 ಇರಬೇಕು. ಯಾಕಂದ್ರೆ ಟೋಟಲ್ 360 ಆಗ್ಬೇಕು. ಹಾಗಾಗಿ ಈ ಆಂಗಲ್ ATB ಅನ್ನ ಕೊಟ್ಟಿದ್ದಾರೆ. ಎಷ್ಟಿದೆ? 60 ಇದೆ. ಆಂಗಲ್ AOB ಅನ್ನ ನಾವು ಕಂಡುಹಿಡಿಬೇಕು. ಆಂಗಲ್ AOB is equal to 180 minus 60. ಆಂಗಲ್ AOB is equal to 180 minus 60 ಅಂದ್ರೆ 120. ನಮ್ಗೇನ್ ಸಿಕ್ತು? ಇಲ್ಲಿ ಆಂಗಲ್ AOB ಸಿಕ್ತು. ಇದು 120 ಇದೆ. ಈ ಆಂಗಲ್ ನಾವು ಈ ರೀತಿ ಲೈನ್ ಅನ್ನ ಡ್ರಾ ಮಾಡಿದಾಗ, OT ಅನ್ನ ಡ್ರಾ ಮಾಡಿದಾಗ ನಮ್ಗೆ ಈ ಆಂಗಲ್ ಬೈಸೆಕ್ಟ್ ಆಗ್ತದೆ. ಅಂದ್ರೆ ಈ 120 ಇದ್ದದ್ದು ಇಲ್ಲಿ 60, ಈ ಕಡೆ 60 ಆಗ್ತದೆ. ಹಾಗಾಗಿ ಈ ರೀತಿನೂ ಆಂಗಲ್ AOT is equal to 60 ಅಂತೇಳಿ ಕಂಡುಹಿಡಿಬಹುದು. ಈ 120 ಅನ್ನ ಡಿವೈಡೆಡ್ ಬೈ 2 ಮಾಡಿದ್ರೆ 60 ಬರುತ್ತೆ. ಇಲ್ಲಿ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ದ ಫಿಗರ್ ಇಲ್ಲಿ ಡಯಾಗ್ರಾಮ್ ಅನ್ನು ಕೊಟ್ಟಿದ್ದಾರೆ. O is the center of the circle. AT and BT ಇದು ಮತ್ತು ಇವು are the tangents at point A and B respectively. If OAB ಅಂದ್ರೆ ಈ ಆಂಗಲ್ ಕೊಟ್ಟಿದ್ದಾರೆ 50, then measure ATB. ಈ ಆಂಗಲ್ ಅನ್ನ ನಾವು ಕಂಡುಹಿಡಿಬೇಕು. ಇದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕಂದ್ರೆ, ಈ TA ಮತ್ತು TB ಇವೇನಿದಾವೆ ಈ ವೃತ್ತಕ್ಕೆ ಎಳೆದಿರ್ತಕ್ಕಂತಹ ಎರಡು ಟ್ಯಾಂಜೆಂಟ್ ಸ್ಪರ್ಶಕಗಳು, ಇವೆರಡು ಸೇಮ್ ಇರ್ತವೆ. ಯಾಕಂದ್ರೆ ನಮ್ಗೆ ಥಿಯರಮ್ ಗೊತ್ತು. ಹಾಗಾಗಿ ಎರಡು ಬಾಹುಗಳು ಸೇಮ್ ಇದ್ರೆ ನಮ್ಗೇನ ಗೊತ್ತಾಗುತ್ತೆ? ಸಮದ್ವಿಬಾಹು ತ್ರಿಭುಜ ಅಂತೇಳಿ ಗೊತ್ತಾಗುತ್ತೆ. ಇವೆರಡು ಆಂಗಲ್ ಕೂಡ ಸೇಮ್ ಇರ್ತವೆ ಸಮದ್ವಿಬಾಹು ತ್ರಿಭುಜದಲ್ಲಿ. ಅಂದ್ರೆ ಈ ಆಂಗಲ್ OAT, ಈ ಆಂಗಲ್ ಏನಿದೆ, ಈ ಆಂಗಲ್ 90 ಇರುತ್ತೆ. ಯಾಕೆ? ಸ್ಪರ್ಶಕ ಮತ್ತು ತ್ರಿಜ್ಯಗಳ ನಡುವಿನ ಕೋನ 90 ಇರುತ್ತೆ. ನಮ್ಗೆ ಥಿಯರಮ್ ಗೊತ್ತು. ಹಾಗಾಗಿ ಇಲ್ಲಿ ಆಂಗಲ್ OAB ಏನಿದೆ, ಆಂಗಲ್ OAB is equal to 50 ಅಂತ ಕೊಟ್ಟಿದ್ದಾರೆ. ಈ ಆಂಗಲ್ OAT ನಲ್ಲಿ ಆಂಗಲ್ OAB ಅನ್ನ ಮೈನಸ್ ಮಾಡಬೇಕು. ಈ ಟೋಟಲ್ ಆಂಗಲ್ ನಲ್ಲಿ ಈ ಆಂಗಲ್ ಮೈನಸ್ ಮಾಡಿದ್ರೆ ನಮ್ಗೇನ್ ಬರುತ್ತೆ? ಆಂಗಲ್ BAT ಬರುತ್ತೆ. ಈ ಆಂಗಲ್ ಮಾತ್ರ ಬರುತ್ತೆ. ಅದೆಷ್ಟಿರುತ್ತೆ? 90 minus 50 ಅಂದ್ರೆ 40 ಇರುತ್ತೆ. ಆಂಗಲ್ BAT. ಈ ಆಂಗಲ್ BAT 40 ಇದ್ರೆ ಈ ಆಂಗಲ್ ABT ನು 40 ಇರುತ್ತೆ. ಯಾಕೆ? ಸಮದ್ವಿಬಾಹು ತ್ರಿಭುಜದಲ್ಲಿ ಎರಡು ಕೋನಗಳು ಸಮನಾಗಿರ್ತವೆ. ಅಂದ್ರೆ
ಈ ಫ್ರಮ್ ಟ್ರಯಾಂಗಲ್ BAT ನಲ್ಲಿ 3 ಆಂಗಲ್ ಎಷ್ಟಿರಬೇಕು? 180 ಇರಬೇಕು. ಆಂಗಲ್ ATB, ಇನ್ನು ಉಳಿದ ಆಂಗಲ್ ಎಷ್ಟಿದಾವೆ? ಪ್ಲಸ್ 40. ಈ ಆಂಗಲ್ ಮತ್ತು ಈ ಆಂಗಲ್ ಪ್ಲಸ್ 40 ಈಸ್ ಈಕ್ವಲ್ಸ್ ಟು 180. ಆಂಗಲ್ ATB ಈಸ್ ಈಕ್ವಲ್ ಟು 40 ಅಂದ್ರೆ 80. ಈ ಕಡೆ ತಗೊಂಡು ಬನ್ನಿ, 180 ಮೈನಸ್ 80. ಆಂಗಲ್ ATB ಈಸ್ ಈಕ್ವಲ್ಸ್ ಟು 100. ಇದೆಷ್ಟಿರುತ್ತೆ? 100 ಇರುತ್ತೆ. ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ. Let's solve the next question. In the figure, O is the center of the circle, AC is the diameter, angle ACB is equal to 60. The measure of BAC. PAC ಅಂದ್ರೆ ನಾವು ಈ ಆಂಗಲ್ ಅನ್ನ ಕಂಡುಹಿಡಿಯಬೇಕು. ಅಂದ್ರೆ ಇದು ಸೆಮಿ ಸರ್ಕಲ್, ಅರ್ಧ ವೃತ್ತಖಂಡ. ಇದು ಲಘು ವೃತ್ತಖಂಡ. ಇದು ಅಧಿಕ ವೃತ್ತಖಂಡ. ಈ ಸೆಮಿ ಸರ್ಕಲ್ ಅಂದ್ರೆ ಅರ್ಧ ವೃತ್ತಖಂಡದಲ್ಲಿ ನಾವು ಯಾವುದೇ ಟ್ರಯಾಂಗಲ್ ಅನ್ನ ಡ್ರಾ ಮಾಡಿದಾಗ ಇಲ್ಲಿ ಉಂಟಾಗಿರ್ತಕ್ಕಂತಹ ಕೋನ ಯಾವಾಗಲೂ 90 ಡಿಗ್ರಿ ಇರುತ್ತೆ. ಲಘು ವೃತ್ತಖಂಡದಲ್ಲಿ ಯಾವಾಗಲೂ ಕೋನ ಅಬ್ಟ್ಯೂಸ್ ಆಂಗಲ್ ಆಗಿರುತ್ತೆ, ವಿಶಾಲ ಕೋನ ಆಗಿರುತ್ತೆ. ಈ ಅಧಿಕ ವೃತ್ತಖಂಡದಲ್ಲಿ ಯಾವುದಾದ್ರೂ ಟ್ರಯಾಂಗಲ್ ನ ಡ್ರಾ ಮಾಡಿದಾಗ ಅಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಲಘು ಕೋನ ಇರುತ್ತೆ. ಹಾಗಾಗಿ ಈ ಆಂಗಲ್ 60 ಇರುತ್ತೆ, ಈ ಆಂಗಲ್ 90 ಇರುತ್ತೆ. ಈ ಟೋಟಲ್ ಆಂಗಲ್ ABC, ಈ ಟ್ರಯಾಂಗಲ್ ನಲ್ಲಿ 3 ಕೋನಗಳ ಮೊತ್ತ 180 ಇರಬೇಕು. ಈ ಆಂಗಲ್ B ಮತ್ತು ಆಂಗಲ್ C ಮತ್ತು ಆಂಗಲ್ A ಈಸ್ ಈಕ್ವಲ್ ಟು 180 ಇರಬೇಕು. ಈ ಆಂಗಲ್ B ಅನ್ನೋದು 90 ಇದೆ, ಆಂಗಲ್ C ಅನ್ನೋದು 60 ಇದೆ. ಹಾಗಾಗಿ ಆಂಗಲ್ A ಅನ್ನೋದು ನಾವು ಕಂಡುಹಿಡಿಯಬೇಕು. ಆಂಗಲ್ A ಈಸ್ ಈಕ್ವಲ್ ಟು 180. ಈ 90 60 ಅನ್ನ ಆಡ್ ಮಾಡಿದ್ರೆ 150 ಬರುತ್ತೆ. ಈ 150 RHS ಕಡೆ ತಗೊಳ್ಳಿ, ಮೈನಸ್ 150 ಆಗುತ್ತೆ. ಆಂಗಲ್ A ಈಸ್ ಈಕ್ವಲ್ ಟು 30. ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. The measure of angle formed between tangent and radius drawn from the circle of center of the circle to the point of contact of the tangent is. ಅಂದ್ರೆ ಇದು ಒಂದು ಸರ್ಕಲ್. ಇದು ಒಂದು ಸರ್ಕಲ್. ಈ ಸರ್ಕಲ್ಗೆ ಈ ಟ್ಯಾಂಜೆಂಟ್ ಅನ್ನ ಎಳೆದಿದ್ದೀವಿ. ಇದು ಸೆಂಟರ್ ಆಫ್ ದಿ ಸರ್ಕಲ್ O. ಇಲ್ಲಿ ಏನ್ ಕೇಳಿದರೆ ಈ ಟ್ಯಾಂಜೆಂಟ್ಗೆ ಮತ್ತು ಇಲ್ಲಿಂದ ಎಳೆದಿರ್ತಕ್ಕಂತಹ ರೇಡಿಯಸ್ಗೆ. ಅಂದ್ರೆ ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನಿದೆ, ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನಿಂದ ರೇಡಿಯಸ್ ಅನ್ನ ಡ್ರಾ ಮಾಡಿದ್ರೆ ಇವುಗಳ ಮಧ್ಯೆ ಇರತಕ್ಕಂತ ಆಂಗಲ್ ಎಷ್ಟಿರುತ್ತೆ ಅಂತ ಕೇಳಿದ್ರೆ ಅದು ಪರ್ಪೆಂಡಿಕ್ಯುಲರ್ ಆಗಿರ್ತವೆ, ಈ ತ್ರಿಜ್ಯ ಮತ್ತು ಈ ಸ್ಪರ್ಶಕಗಳು. ಹಾಗಾಗಿ ಆಂಗಲ್ 90 ಇರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಇನ್ ದ ಫಿಗರ್ PQ is tangent and A is the point of contact. AB is a chord. If AOB is equal to 80, then BAQ is equal to BAQ ಅಂದ್ರೆ ಇಲ್ಲಿದೆಯಲ್ಲ ಈ ಆಂಗಲ್ ನ ಅವರು ಕೇಳಿದ್ದಾರೆ. ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅಂದ್ರೆ, ಈ ವೃತ್ತದಲ್ಲಿ OA ಮತ್ತು OB ಅನ್ನೋದು ಈ ವೃತ್ತಕ್ಕೆ ಎಳೆದಿರ್ತಕ್ಕಂತಹ ಎರಡು ತ್ರಿಜ್ಯಗಳು. ಅಂದ್ರೆ ಎರಡು OA ಮತ್ತು OB ಅನ್ನೋದು ಎರಡು ರೇಡಿಯಸ್ ಅನ್ನ ಈ ವೃತ್ತಕ್ಕೆ ಎಳೆದಿದ್ದೀವಿ. ಅಂದ್ರೆ ಇದು ಮತ್ತೆ ಇದು, ಇವೆರಡು ಒಂದು ವೃತ್ತದಲ್ಲಿನ ಎಷ್ಟೇ ತ್ರಿಜ್ಯಗಳು ಎಳಿಲಿ ಎಲ್ಲಾನು
ಸೇಮ್ ಇರ್ತವೆ. ಅದು ಸಮದ್ವಿಬಾಹು ತ್ರಿಭುಜ ಆಗುತ್ತೆ. ಹಾಗಾಗಿ ಇಲ್ಲಿ ಈ ಆಂಗಲ್ ಮತ್ತು ಈ ಆಂಗಲ್ ಎರಡು ಸೇಮ್ ಇರ್ತವೆ. ಇಲ್ಲಿ 80 ಕೊಟ್ಟಿದ್ದಾರೆ ಅಂದ್ರೆ ಒಂದು ತ್ರಿಭುಜದಲ್ಲಿನ ಒಳ ಕೋನಗಳ ಮೊತ್ತ ಎಷ್ಟಿರ್ಬೇಕು? 180 ಇರಬೇಕು. ಇದು 80 ಇದೆ ಅಂದ್ರೆ ಇವೆರಡು ಆಂಗಲ್ ಸೇರಿಸಿ ಎಷ್ಟಿರ್ಬೇಕು? 100 ಇರಬೇಕು. 100 ಇರ್ಬೇಕಾದ್ರೆ ಇವು ಎರಡು ಈಕ್ವಲಿ ಡಿವೈಡ್ ಆಗಬೇಕು. ಅಂದ್ರೆ 2 1 2 5 50 ಇರಬೇಕು. ಅಂದ್ರೆ ಆಂಗಲ್ ಇದು 50 ಆಯ್ತು, ಇದು 50 ಆಯ್ತು. ಈ AQ ಮತ್ತು ಈ OA ಇದು ತ್ರಿಜ್ಯ, ಇದು ಸ್ಪರ್ಶಕ, ಇವೆರಡರ ನಡುವಿನ ಆಂಗಲ್ ಎಷ್ಟಿರ್ಬೇಕು? 90 ಇರಬೇಕು. ಇದು ನಮ್ಗೆ ಥಿಯರಮ್ದಿಂದ ಗೊತ್ತು. ಹಾಗಾಗಿ ಈ ಕಡೆ ಆಂಗಲ್ 50 ಇದೆ, ಇದು ಟೋಟಲ್ ಆಂಗಲ್ 90 ಇರಬೇಕು. 90ಯಲ್ಲಿ 50 ಅನ್ನ ಮೈನಸ್ ಮಾಡಿದ್ರೆ 90 ಮೈನಸ್ 50 ಮಾಡಿದ್ರೆ ಎಷ್ಟು ಬರುತ್ತೆ? 40 ಬರುತ್ತೆ. ಹಾಗಾಗಿ ಆಂಗಲ್ ಆಂಗಲ್ BAQ is equals to 40. ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ. ಇಲ್ಲಿವರೆಗೂ ಆಂಗಲ್ಸ್ ಮೇಲೆ ಯಾವ ರೀತಿ ಕೇಳ್ತಾರೆ, ಡೆಫಿನಿಷನ್ ಮೇಲೆ ಯಾವ ರೀತಿ ಕೇಳ್ತಾರೆ ಅಂತೇಳಿ ಪ್ರಶ್ನೆಗಳನ್ನು ನೋಡಿದ್ವಿ. ಇಲ್ಲಿ ಲೆಂತ್ ಆಫ್ ಟ್ಯಾಂಜೆಂಟ್ ಮೇಲೆ ಯಾವ ರೀತಿ ಕೇಳ್ತಾರೆ ಅಂತೇಳಿ ಇಲ್ಲಿ ನೋಡೋಣ. ಲೆಂತ್ಸ್ ಅನ್ನ ಫೈಂಡ್ ಔಟ್ ಮಾಡೋದು. ಇಲ್ಲಿ ನೋಡಿ, ಇಫ್ ದ ಟೂ ಟ್ಯಾಂಜೆಂಟ್ಸ್ inclined at an angle 60 are drawn to a circle of radius 3 cm. ರೇಡಿಯಸ್ ಇಲ್ಲಿ 3 cm ಇದೆ. then the length of the each tangent. ಇಲ್ಲಿ OAP ಏನಿದೆ ಇದು 90 ಇದೆ, ಇದು 30 ಇದೆ. ನಾವು ಇಲ್ಲಿ ಏನ್ ಕಂಡುಹಿಡಿಬೇಕು? ಈ AP ಮತ್ತು BP ಅನ್ನ ಕಂಡುಹಿಡಬೇಕು. ದ ಲೆಂತ್ ಆಫ್ ಈಚ್ ಟ್ಯಾಂಜೆಂಟ್ ಅಂದ್ರೆ AP ಅನ್ನ ಕಂಡುಹಿಡಿದ್ರೆ BP ಕೂಡ ಅಷ್ಟೇ ಇರುತ್ತೆ, BP ಅನ್ನ ಕಂಡುಹಿಡಿದ್ರೆ AP ಕೂಡ ಅಷ್ಟೇ ಇರುತ್ತೆ. ಹಾಗಾಗಿ ಈ ಡಯಾಗ್ರಾಮ್ ನಿಂದ ನಾವು ಈ ಟ್ರಯಾಂಗಲ್ ನ ಅಬ್ಸರ್ವ್ ಮಾಡಿ AOP ಇಲ್ಲಿದೆಯಲ್ಲ ಈ ಟ್ರಯಾಂಗಲ್. AOP ನಲ್ಲಿ ಇದು 30 ಇದೆ, ಇದು 90 ಇದೆ. ಫ್ರಮ್ ದಿಸ್ ಡಯಾಗ್ರಾಮ್ ಇಲ್ಲಿ ನೋಡಿ, ಈ ಆಂಗಲ್ 90 ಇದ್ರೆ ಇದರ ಅಪೋಸಿಟ್ ಏನಿದೆ? ಇದು ಹೈಪೋಟೆನಸ್ ಆಗಿರುತ್ತದೆ. ಇದು ಅಕ್ಯೂಟ್ ಆಂಗಲ್ ಇದೆ, ಈ ಅಕ್ಯೂಟ್ ಆಂಗಲ್ ಗೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಅಪೋಸಿಟ್ ಸೈಡ್ ಆಗಿರ್ತದೆ. ಇದು ಅಡ್ಜಸೆಂಟ್ ಸೈಡ್ ಆಗಿರ್ತದೆ. ನಾವು ಏನ್ ಕಂಡುಹಿಡಿಬೇಕು? ಇಲ್ಲಿ ಅಡ್ಜಸೆಂಟ್ ಸೈಡ್ ಅನ್ನ ಕಂಡುಹಿಡಿಬೇಕು. ಈ ಡಯಾಗ್ರಾಮ್ಗೆ ನಾವು ಅಪೋಸಿಟ್ ಸೈಡ್ ಮತ್ತು ಅಡ್ಜಸೆಂಟ್ ಸೈಡ್ ಮಧ್ಯೆ ಯಾವ ರಿಲೇಷನ್ ಇರತಕ್ಕಂತಹ ಫಂಕ್ಷನ್ ಅನ್ನ ಯೂಸ್ ಮಾಡಬೇಕು. ಯಾವ್ದು ಬರುತ್ತೆ ಅಂದ್ರೆ tan theta is equal to opposite side by adjacent side. ಇದು tan theta ರೇಷಿಯೋಸ್ ಮೂಲಕ ಎಕ್ಸ್ಪ್ರೆಸ್ ಮಾಡುವಂತಹ ರೀತಿ. ಈ ಅಪೋಸಿಟ್ ಸೈಡ್ ಅಂದ್ರೆ ಯಾವುದು? ಇಲ್ಲಿದೆಯಲ್ಲ OA ಎಷ್ಟು ಕೊಟ್ಟಿದ್ದಾರೆ? ಅವರು 3 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ರೇಡಿಯಸ್ 3 ಸೆಂಟಿಮೀಟರ್ ಇಲ್ಲಿದೆಯಲ್ಲ, ಇದು 3 ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಆಂಗಲ್ ಎಷ್ಟಿದೆ? ಅಕ್ಯೂಟ್ ಆಂಗಲ್ tan 30 ಇದೆ. tan 30 ಅಂದ್ರೆ tan 30 ವ್ಯಾಲ್ಯೂ ನಮ್ಗೆ ಗೊತ್ತು, 1/√3 is equal to 3 by adjacent side. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ adjacent side equal to 3 into √3. ಹಾಗಾಗಿ 3√3 ಅನ್ನೋದು ನಮ್ಗೆ ಬೇಕಾಗಿರತಕ್ಕಂತ adjacent side ಅಂದ್ರೆ ಲೆಂತ್ ಆಫ್ ಟ್ಯಾಂಜೆಂಟ್. ಇದು 3√3 ಇರುತ್ತೆ, ಇದು ಕೂಡ 3√3 ಇರುತ್ತೆ. ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, ಇನ್ ದ ಫಿಗರ್ PA PQ QC ಅಂದ್ರೆ PA PQ ಮತ್ತು QC ಆರ್
tangents drawn to a circle of center O if AP is equal to 4 cm. AP ಅನ್ನೋದು 4 cm ಇದೆ, QC ಅನ್ನೋದು 3 cm ಇದೆ. Then the length of PQ, ನಾವು ಈ PQ ಅನ್ನ ಕಂಡುಹಿಡಿಬೇಕು. ಅಂದ್ರೆ ಇಲ್ಲಿ ನೋಡಿ, ಈ ವೃತ್ತಕ್ಕೆ ಈ PA ಮತ್ತು PB ಅನ್ನೋದು P ನಿಂದ ಎಳೆದಿರ್ತಕ್ಕಂತಹ ಸ್ಪರ್ಶಕಗಳು, ಟ್ಯಾಂಜೆಂಟ್ಸ್. ಇಲ್ಲಿ ಎಷ್ಟಿದೆ? ಇದು 4 ಇದೆ ಅಂದ್ರೆ ಇದು ಕೂಡ 4 ಇರುತ್ತೆ. ಇದು ಈ Q ಪಾಯಿಂಟ್ಸ್ ಇಂದ ಈ ವೃತ್ತಕ್ಕೆ ಎಳೆದಿರ್ತಕ್ಕಂತಹ ಸ್ಪರ್ಶಕಗಳು. ಇಲ್ಲಿ 3 ಇದೆ ಅಂದ್ರೆ ಇಲ್ಲಿ ಕೂಡ 3 ಇರುತ್ತೆ. ಈ 4 ಮತ್ತು ಈ 3 ಅನ್ನ ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಈ PQ ಸಿಗುತ್ತೆ. ಹಾಗಾಗಿ ಎಷ್ಟಿರುತ್ತೆ? ಇದು 7. ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ. ಇನ್ ದ ಫಿಗರ್ PQ and PR, PQ and PR are the tangents. RPQ is equal to 90. RPQ ಇದು 90 ಇದೆ. ಅಂದ್ರೆ ಡಯಾಗ್ರಾಮ್ ಇದು ಯಾವ ರೀತಿ ಇರುತ್ತೆ ಅಂದ್ರೆ, ಇದು ಟ್ರಯಾಂಗಲ್ ಇದ್ರೆ ಈ ರೀತಿ ಇರುತ್ತೆ. ಇಲ್ಲಿ 90 ಡಿಗ್ರಿ ಇದೆ. ದೆನ್ PQ is equal to PQ is equal to 8 ಸೆಂಟಿಮೀಟರ್ ಇದೆ. ಅಂದ್ರೆ ಇದು ಕೂಡ 8 ಸೆಂಟಿಮೀಟರ್ ಇರುತ್ತೆ. ದೆನ್ ದ ರೇಡಿಯಸ್ ಆಫ್ ದಿ ಸರ್ಕಲ್, ಅಂದ್ರೆ ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಂದ ಮತ್ತು ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಂದ ರೇಡಿಯಸ್ ಅನ್ನ ಸೇರಿಸಿ. ಅಂದ್ರೆ ಈ ಒಂದು ತ್ರಿಜ್ಯ ಮತ್ತು ಈ ಸ್ಪರ್ಶಕ, ರೇಡಿಯಸ್ ಅಂಡ್ ಟ್ಯಾಂಜೆಂಟ್ಸ್ ಮಧ್ಯೆ ಇರತಕ್ಕಂತ ಆಂಗಲ್ ಕೂಡ 90 ಇರುತ್ತೆ. ಇದು ಕೂಡ 90 ಇರುತ್ತೆ. ಇವು 3 90 ಇದ್ರೆ ಇದು ಕೂಡ 90 ಇರುತ್ತೆ. ಅಂದ್ರೆ ಈ ಎಲ್ಲಾ ಆಂಗಲ್ಗಳು 90 ಇದ್ರೆ ಇದು ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ನಲ್ಲಿ ಎಲ್ಲಾ ಸೈಡ್ಸ್ ಸೇಮ್ ಇರ್ತವೆ. ಇದು 8 ಇದ್ರೆ ಇದು 8 ಇರುತ್ತೆ, ಇದು 8 ಇರುತ್ತೆ, ಇದು 8 ಇರುತ್ತೆ. ಹಾಗಾಗಿ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ. ಇನ್ ದ ಫಿಗರ್ ದ ಲೆಂತ್ ಆಫ್ ಟ್ಯಾಂಜೆಂಟ್ ಟು ಎ ಸರ್ಕಲ್ ಈಸ್ 4 ಸೆಂಟಿಮೀಟರ್. ಅಂದ್ರೆ ಇಲ್ಲಿ PT ಈಕ್ವಲ್ ಟು 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅಂಡ್ ದ ಡಿಸ್ಟೆನ್ಸ್ ಆಫ್ T ಫ್ರಮ್ ದಿ ಸೆಂಟರ್ ಈಸ್ 5. ಅಂದ್ರೆ ಈ OT ಅನ್ನೋದು 5 ಸೆಂಟಿಮೀಟರ್ ಇದೆ. ದೆನ್ ದಿ ರೇಡಿಯಸ್ ಆಫ್ ದಿ ಸರ್ಕಲ್ ಎಷ್ಟಿದೆ, ಇದು ಎಷ್ಟಿದೆ ಅಂತೇಳಿ ಕೇಳಿದ್ದಾರೆ. ಅಂದ್ರೆ ನೋಡಿ, ಈ ರೇಡಿಯಸ್ ಮತ್ತು ಈ ಟ್ಯಾಂಜೆಂಟ್ ಮಧ್ಯೆ ಇರತಕ್ಕಂತ ಆಂಗಲ್ 90 ಇರುತ್ತೆ. ಅಂದ್ರೆ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರುತ್ತೆ. ರೈಟ್ ಆಂಗಲ್ ಟ್ರಯಾಂಗಲ್ ನಲ್ಲಿ OT ಸ್ಕ್ವೇರ್ ಇಸ್ ಈಕ್ವಲ್ ಟು ಪೈಥಾಗೋರಸ್ ಥಿಯರಂ ನ ಅಪ್ಲೈ ಮಾಡಿದ್ರೆ OP ಸ್ಕ್ವೇರ್ ಪ್ಲಸ್ PT ಸ್ಕ್ವೇರ್. ಅಂದ್ರೆ ನಾವು ಇಲ್ಲಿ ಕಂಡುಹಿಡಿಬೇಕಾಗಿರೋದು ಏನು? ರೇಡಿಯಸ್ ಆಫ್ ದಿ ಸರ್ಕಲ್, ಅಂದ್ರೆ OP ಅನ್ನ ಕಂಡುಹಿಡಿಬೇಕು. OP ಸ್ಕ್ವೇರ್ ಇಸ್ ಈಕ್ವಲ್ ಟು OT ಸ್ಕ್ವೇರ್, ಈ PT ಸ್ಕ್ವೇರ್ ನ ಈ ಕಡೆ ತೊಗೊಂಡ್ಬಿಡಿ ಮೈನಸ್ ಆಗುತ್ತೆ, ಮೈನಸ್ PT ಸ್ಕ್ವೇರ್. ಅಂದ್ರೆ ಈ OT ಸ್ಕ್ವೇರ್ ಅಂದ್ರೆ 5 ಸ್ಕ್ವೇರ್ ಮೈನಸ್ PT ಸ್ಕ್ವೇರ್ ಅಂದ್ರೆ 4 ಸ್ಕ್ವೇರ್. 5 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ಅಂದ್ರೆ 25 ಮೈನಸ್ 16 ಅಂದ್ರೆ 9. OP square is equals to 9. OP is equal to root over 9. OP is equal to 3 centimeter. ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. ಇಲ್ಲಿ ಮುಂದಿನ ಪ್ರಶ್ನೆ ನೋಡಿ. ಇನ್ ದ ಫಿಗರ್ PC and QC, ಈ PC ಮತ್ತು QC ಅನ್ನೋದು ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್. ARB is a another tangent. ARB ಅನ್ನೋದು ಇದು ಇನ್ನೊಂದು ಟ್ಯಾಂಜೆಂಟ್ ಟಚಿಂಗ್ ದಿ ಸರ್ಕಲ್ ಎಟ್ R. ಈ R ಅನ್ನೋದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. PC is equal to 10 ಇದೆ. ಅಂದ್ರೆ ಈ QC ಕೂಡ 10 ಇರುತ್ತೆ. BC equal to 5 ಸೆಂಟಿಮೀಟರ್, ಇದು 5 ಇದೆ. ದೆನ್ ದ ಲೆಂತ್ ಆಫ್ BR. BR ಅಂದ್ರೆ ಯಾವುದು? ಇದು. ಇದನ್ನ ಅವರು ಕೇಳಿದ್ದಾರೆ. ಈ ಡಯಾಗ್ರಾಮ್ ಅನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಈ ವೃತ್ತಕ್ಕೆ
ಈ ಬಿ ಪಾಯಿಂಟ್ ಇಂದ ಎಳೆದಿರ್ತಕ್ಕಂತಹ ಸ್ಪರ್ಶಕಗಳು ಯಾವುವು? ಈ ಬಿ ಕ್ಯೂ ಮತ್ತು ಈ ಬಿ ಆರ್. ಅಂದ್ರೆ ಈ ಕ್ಯೂ ಬಿ ಅನ್ನ ನಾವು ಕಂಡುಹಿಡಿದ್ರೆ ಬಿ ಆರ್ ಕೂಡ ಅಷ್ಟೇ ಇರುತ್ತೆ. ಅದು ಯಾವ ರೀತಿ ಕಂಡುಹಿಡಿತೀವಿ ಅಂದ್ರೆ ಕ್ಯೂ ಸಿ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಬಿ ಸಿ ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಕ್ಯೂ ಬಿ ಅನ್ನ ಕಂಡುಹಿಡಿದ್ರೆ 10 ಮೈನಸ್ 5 ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಈ ಕ್ಯೂ ಬಿ ಎಷ್ಟಿರ್ತದೋ ಅಷ್ಟೇ ಬಿ ಆರ್ ಇರ್ತದೆ. ಹಾಗಾಗಿ ಈ ಬಿ ಆರ್ ಎಷ್ಟು ಬರುತ್ತೆ? 5 ಸೆಂಟಿಮೀಟರ್ ಬರುತ್ತೆ. ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. AB, AC and PQ are the tangents. If AB is equal to 5 centimeter, AB ಅನ್ನೋದು 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಾಗಿ then find the perimeter of triangle APQ. ಈ APQ ನ ನಾವು ಪೆರಿಮೀಟರ್ ನ ಕಂಡುಹಿಡಿಬೇಕು. ಇಲ್ಲಿ ನೋಡಿ ಯಾವ ರೀತಿ ಅಂದ್ರೆ ಇಲ್ಲಿ ಎ ಬಿ ಎಷ್ಟಿರ್ತದೋ ಎ ಸಿ ಕೂಡ ಅಷ್ಟೇ ಇರ್ತದೆ, 5 ಸೆಂಟಿಮೀಟರ್. ಯಾಕೆ? ಒಂದು ವೃತ್ತಕ್ಕೆ ಎಳೆದಿರ್ತಕ್ಕಂತಹ ಬಾಹ್ಯ ಬಿಂದುವಿನಿಂದ ಎರಡು ಸ್ಪರ್ಶಕಗಳು ಸಮನಾಗಿರ್ತವೆ. ಎರಡು ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಿದಾಗ ಅವು ಸೇಮ್ ಇರ್ತವೆ. ಈ ಪಿ ಬಿ ಅನ್ನ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಇದೆಷ್ಟಿರುತ್ತೆ? 5 ಮೈನಸ್ ಎಕ್ಸ್ ಇರುತ್ತೆ. ಅದೇ ರೀತಿ ಈ ಕ್ಯೂ ಸಿ ಅನ್ನ ವೈ ಅಂತ ಕನ್ಸಿಡರ್ ಮಾಡೋಣ. ಇದೆಷ್ಟಿರುತ್ತೆ? 5 ಮೈನಸ್ ವೈ ಇರುತ್ತೆ. ಈ ಪಿ ವಿ ಎಷ್ಟಿರ್ತದೋ ಈ ಪಿ ಆರ್ ಕೂಡ ಅಷ್ಟೇ ಇರ್ತದೆ. ಹಾಗಾಗಿ ಇದು ಪಿ ಆರ್ ಎಷ್ಟಿರುತ್ತೆ? ಎಕ್ಸ್ ಇರುತ್ತೆ. ಈ ಕ್ಯೂ ಸಿ ಎಷ್ಟಿರ್ತದೋ ಅದೇ ರೀತಿ ಕ್ಯೂ ಆರ್ ಕೂಡ ಎಷ್ಟಿರುತ್ತೆ? ಅಷ್ಟೇ ಇರುತ್ತೆ, ವೈ. ಹಾಗಾಗಿ ಈ ಪಿ ಕ್ಯೂ ಅನ್ನೋದು ಎಷ್ಟಿರುತ್ತೆ? ಈ ಟೋಟಲ್ ಪಿ ಕ್ಯೂ ಎಷ್ಟಾಯ್ತು? ಎಕ್ಸ್ ಪ್ಲಸ್ ವೈ ಆಯ್ತು. ಇದು 5 ಮೈನಸ್ ಎಕ್ಸ್, ಇದು 5 ಮೈನಸ್ ವೈ, ಇದು ಎಕ್ಸ್ ಪ್ಲಸ್ ವೈ. ಈ ಮೂರನ್ನ ಆಡ್ ಮಾಡಿದ್ರೆ ನಮ್ಗೆ ಪೆರಿಮೀಟರ್ ಸಿಗುತ್ತೆ. ಟ್ರಯಾಂಗಲ್ APQ is equal to AP plus PQ plus AQ. AP ಅಂದ್ರೆ 5 ಮೈನಸ್ ಎಕ್ಸ್ ಪ್ಲಸ್ PQ ಅಂದ್ರೆ ಎಕ್ಸ್ ಪ್ಲಸ್ ವೈ, AQ ಅಂದ್ರೆ 5 ಮೈನಸ್ ವೈ. ಇದರಲ್ಲಿ ಈ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಈ ವೈ ಕ್ಯಾನ್ಸಲ್ ಆಗುತ್ತೆ. 5 ಆಡ್ ಮಾಡಿದ್ರೆ 10. ಟ್ರಯಾಂಗಲ್ APQ ನ ಪೆರಿಮೀಟರ್ ಎಷ್ಟಿರುತ್ತೆ? 10 ಸೆಂಟಿಮೀಟರ್ ಇರುತ್ತೆ. ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ. ಇಲ್ಲಿಗೆ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಎಕ್ಸ್ಟ್ರಾ ಕ್ವಶನ್ಸ್ ನ ಸಾಲ್ವ್ ಮಾಡಿದ್ದಾಯ್ತು. ಇಲ್ಲಿ ಒಂದು ಲೆಂತ್ ನ ಮೇಲೆ, ಒಂದು ಆಂಗಲ್ ನ ಮೇಲೆ, ಒಂದು ಡೆಫಿನಿಷನ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. 4 ಪ್ರಶ್ನೆಗಳನ್ನ ಕೇಳ್ತಾರೆ. ಒಂದ್ ಯಾವ್ದಾದ್ರು ಎಕ್ಸ್ಟ್ರಾವನ್ನ ಕೇಳಬಹುದು. ಇವತ್ತಿನ ಕ್ಲಾಸ್ ನಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದೀವಿ. ಪ್ಲೀಸ್ ಡೂ ವಾಚ್ ಅಗೇನ್ ಅಂಡ್ ಅಗೇನ್ ಇಫ್ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್. ಪದೇ ಪದೇ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ನೀವು ಕಂಪ್ಲೀಟ್ ಆಗಿ ಪರ್ಫೆಕ್ಷನ್ ಹೊಂದ್ತೀರಾ. Please do watch and say to your SLC friends. Thank you.